ಅದು ಒಂದು ವಿಶೇಷವಾದ ಪಾಶುರ. ಅದನ್ನ ಲೀಲಾ ತತ್ವ ಅಂತ ಹೇಳ್ತಾರೆ.
ಬಾಯಲ್ಲಿ. ಅಂದರೆ ಸಾಮಾನ್ಯವಾಗಿ ಆನೆನೇ ಸಿಕ್ಕಾಪಟ್ಟೆ ಬಲ ಇರುವಂಥದ್ದು, ಅದರಲ್ಲೂ ಅದಕ್ಕೆ ಮದ ಬಂದ್ಬಿಟ್ರೆ ಅದನ್ನು ಹಿಡಿಯೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಂಥ ಆ ಥರ ಮದ ಇದ್ದಾಗ ನೀರನ್ನು ಹೊಡಿತಾರಂತೆ ಆನೆಗೆ, ಆ ಮದವನ್ನು ಇಳಿಸೋದಕ್ಕೆ ದಿನಗಳ ಗಟ್ಟಲೆ ಮೊಸರಿ ಇದೆ. ಆ ರೀತಿಯಾದಂತಹ ಮದ ಸುರಿತಿರುವಂತಹ ಒಂದು ಆನೆ ಅಂತ ಹೇಳ್ತಾರೆ. ಆ ಆನೆಯನ್ನ, ಆ ರೀತಿಯ ಮದ ಗಜವನ್ನ ಕೈಯಲ್ಲೇ ನೂಕುವಂತಹ ಶಕ್ತಿಯನ್ನು ಹೊಂದಿದ್ದ ಈ ನಂದಗೋಪ. ಯಾರು ಕೃಷ್ಣನ್ ಹೇಳ್ತಾ ಇಲ್ಲ, ಅವನ ತಂದೆ ಹೇಳ್ತಾರೆ. ಇಂದಿನ ಈಗ ಆ ರೀತಿಯ ಆನೆಗಳನ್ನು ಆನೆಯನ್ನೇ ಮದ ಗಜವನ್ನೇ ನನ್ನ ಕೈಗಳಿಂದ ತಳ್ಳಿ ಹಾಕುವಂತಹ ಸಾಮರ್ಥ್ಯವುಳ್ಳವನ ಸೊಸೆ ಅಂತ ಹೇಳಿ ನೆನ್ನೆ ಕೂಡ ಹೇಳಿದ್ದೆ. ಒಂದು ಹೆಣ್ಣು ಬೆಳಿಬೇಕಾದ್ರೆ ತಂದೆ ಮನೆಯಲ್ಲಿದ್ದಾಗ ತಂದೆಯ ಮನೆಯಿಂದ ಮಗುವನ್ನು ಗುರುತಿಸ್ತಾರೆ, ಇಂಥ ಮಗಳು ಅಂತ ಹೇಳ್ತಾರೆ. ನಂತರದಲ್ಲಿ ಮದುವೆಯಾದಾಗ ಇಂಥವರ ಸೊಸೆ ಅಂತ ಹೇಳ್ತಾರೆ. ಅದು ಒಂದು ಆ ಹೆಣ್ಣಿಗೆ ಒಂದು ಜಾಗ, ಆ ರೀತಿಯಾಗಿ ಗುರುತಿಸ್ಬೇಕು. ಅದಕ್ಕೆ ಹೆಣ್ಣನ್ನು ಒಂದು ಮನೆಗೆ ಕೊಡಬೇಕು ಅಂತ ಅಂದ್ರೆ ಸರಿಯಾಗಿ ಗುಣವಂತರನ್ನ ನೋಡಿಕೊಡ್ಬೇಕು. ಅವ್ರ ಮೂಲಕ ಮಗಳನ್ನ ಗುರುತಿಸ್ತಾರೆ, ಸೊಸೆಯನ್ನ ಗುರುತಿಸ್ತಾರೆ, ಅವರ ವಂಶ ಹಾಗೆ ಬೆಳೆಯುತ್ತೆ. ಅದಕ್ಕೆ ನೋಡಿಕೊಡ್ಬೇಕು ಹೆಣ್ಣನ್ನ ಅಂತ ಯಾವಾಗ ಹೇಳ್ತಾರೆ. ಆ ರೀತಿಯಾಗಿ ಯಾವ ರೀತಿ ಇಲ್ಲಿ ಯಾರ ಸೊಸೆ ಇಲ್ಲಿ ಈ ನಪ್ಪಿನೆಯನ್ನೇ ಎಬ್ಬಿಸ್ತಾ ಇರೋದ್ರಿಂದ ನೇರ ನಪ್ಪಿನೆಗೆ ಹೇಳಿಲ್ಲ, ಅವಳಿಗೆ ವಿಶೇಷವಾದ ಒಂದು ನಂದಕುಮಾರನ ಸೊಸೆ ಅಂತ ಹೇಳಿ ಆ ವಿಶೇಷ ಸ್ಥಾನವನ್ನು ಕೊಡೋದಕ್ಕೋಸ್ಕರ ನಂದ ಫಲ ಏನು ಒಂದು ಮದ ಕಡಿಮೆ ಓಡಾದ ತೋಳುಗಳಿಗೆ ಆ ರೀತಿ ಮದ ಜಲವನ್ನ ಸವಿಸುವಂತಹ ಆನೆಯನ್ನ ಕೈಗಳಿಂದಲೇ ತಳ್ಳುವಂತಹ ಸಾಮರ್ಥ್ಯವನ್ನು ಅಷ್ಟೊಂದು ಶೂರಾಮ. ಹಾಗಾಗಿದ್ದಕ್ಕೇನೆ ಕಂಸ ಬರೀ ಕೃಷ್ಣನ್ನೇ ನೋಡಿ ಒಬ್ಬೊಬ್ಬರನ್ನೇ ರಾಕ್ಷಸನ ಕಳಿಸ್ತಾ ಇದ್ದ. ಇಲ್ಲಾಂದ್ರೆ ಅವನು ಸಾಯ್ಬೇಕಾದ್ರೆ ಇವ್ರ ಮೇಲೆ ಯುದ್ಧಕ್ಕೆ ಬರಬಹುದಿತ್ತು, ನಂದನ ಮೇಲೆ. ಆಗದಿಲ್ಲ, ಅಷ್ಟೊಂದು ಸಾಮರ್ಥ್ಯ ಇತ್ತು ನಂದನಿಗೆ. ಆ ಥರ ಅಷ್ಟೊಂದು ಸಾಮರ್ಥ್ಯ ಉಳ್ಳವನು. ನಂತರ ಕುಂತುಮದ ಕಡಿತನ್ ಓಡಾದ ತೋಳ್ಬಲಿಯನ್ನು, ಯಾವುದೇ ಯುದ್ಧದಲ್ಲೂ ನನಗಾಗ್ತಾ ಇಲ್ಲ ಈ ಯುದ್ಧ ಅಂತ ಹೇಳಿ ಹಿಂದೆ ಬಂದವನಲ್ಲ. ಓಡಾದ ತೋಳ್ಬಲಿಯನ್ನು, ಯುದ್ಧವನ್ನ ಬಿಟ್ಟು ಓಡಿ ಹೋದವನೇ ಅಲ್ಲ. ಆ ರೀತಿಯಾದಂತಹ ಶಕ್ತಿಯನ್ನ ಹೊಂದಿರುವವನು. ಆ ರೀತಿಯಾದಂತಹ ವಿಶೇಷವಾದ ಶಕ್ತಿಯನ್ನ ಹೊಂದಿರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನಂದಗೋಪನ ಮಗ ಅಂತ ಕರೀತಾರೆ. ಆದ್ರೆ ಈ ಸಾಧನ ಮುಗಿಸಿ ಮತ್ತೆ ಕೃಷ್ಣನ ಕಥೆಗಳು. ನಂದಗೋಪಾಲನ ಮರುಮಹಳೆ ನಪ್ಪಿನ, ಆ ರೀತಿಯಾದಂತಹ ನಂದಗೋಪನ ಸೊಸೆ ನಪ್ಪಿನ. ಕಂದಂ ಕಮಲ ಕುಳಲಿ ಕಳೆಯುತ್ತಿರುವಾಗ ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ, ನಿನ್ನೆ ಯಶೋದೆಯನ್ನೇ ಅವಳ ಸುಂದರತೆಯನ್ನು, ಅವಳ ಸೌಂದರ್ಯವನ್ನ ವರ್ಣಿಸಿದೆ. ಅವಳ ಸೊಸೆಯೂ ಅವಳಷ್ಟೇ ಸೌಂದರ್ಯವತಿಯಾಗಿರ್ಬೇಕು. ಹಾಗಾಗಿ ಹೇಳ್ತಾ ಇದ್ದಾರೆ, ಪರಿಮಳವನ್ನು ಸುರಿಸುತ್ತಿರುವ ಕೂದಲು. ಆಗಿನ ಕಾಲದಲ್ಲಿ ಅಂದ್ರೆ ಸಹಜವಾದ ಒಂದು ಸೌಂದರ್ಯ ಅಂದ್ರೆ ಈಗಿನ ರೀತಿಯಲ್ಲಿ ಯಾವುದೇ ರೀತಿಯ ಮೇಕಪ್ಗಳು ಇರಲಿಲ್ಲ. ಸಹಜ ಸೌಂದರ್ಯ ಆ ರೀತಿ. ಏನಕ್ಕೆ ಸಹಜ ಸೌಂದರ್ಯ ಆ ರೀತಿ ಇತ್ತು ಅಂತ ಹೇಳ್ತಾರೆ ಅಂದ್ರೆ, ಭಗವಂತನ ಅನುಗ್ರಹದಲ್ಲಿದ್ದರೆ ಅವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ ಅವರು ನಮ್ಮೊಳಗಿದ್ದರೆ ಆ ರೀತಿಯೊಂದು ಸಹಜ ಸೌಂದರ್ಯತೆ ಬಂದೇ ಬರುತ್ತೆ. ಅದು ನಿಜ. ಏನಕ್ಕೆ ಅಂದ್ರೆ ಯಾರು ಅವನ ಶರಣಲ್ಲಿ ಇರುತ್ತಾರೋ, ಯಾರು ಅವನನ್ನ ಅನುಗ್ರಹದಲ್ಲಿ ಇರ್ತಾರೋ, ಸಾಧಾರಣವಾಗಿ ಅವರ ಮುಖದಲ್ಲಿ ಖಂಡಿತ ತೇಜಸ್ಸನ್ನು ಇದ್ದೇ ಇರುತ್ತೆ. ಆ ರೀತಿಯಾದ ಒಂದು ಸೌಂದರ್ಯವನ್ನು ಹೇಳ್ತಾರೆ. ಅವಳ ಕೂದಲು ಪರಿಮಳಯುಕ್ತವಾಗಿದೆ. ಗೋಪಿಕಾ ಸ್ತ್ರೀಯರು ಮೊಸರು ಕಡಿತಾ ಇದ್ರು, ನಿಮಗೆ ಆ ಶಬ್ದ ಕೇಳಿಲ್ವಾ ಅಂತಂದಾಗಲೂ ಅಲ್ಲಿ ಬರುತ್ತೆ. ಅವರ ಕೂದಲಿಂದ ಬರುವಂತಹ ಸುಗಂಧದ ವಾಸನೆ ಇನ್ನೂ ನೀನು ಮೂಗಿಗೆ ತಲುಪಿಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಆ ಗೋಪಿಕಾ ಸ್ತ್ರೀಯರೆಲ್ಲ ಆ ರೀತಿ ಸುಂದರವಾಗಿ ಅವನ ಸಾನ್ನಿಧ್ಯವನ್ನ ಹೊಂದಿದ್ರಿಂದ ಸಹಜವಾದ ಸೌಂದರ್ಯ ಅವರಲ್ಲಿ ಇದ್ದು ಹೇಳುವಂತಹ ಈ ಸಾಲುಗಳು. ಕಂದಂ ಕವಳ ಕುಳಲಿ ಕಳೆಯುತ್ತಿರವಾಯಿ, ಆ ರೀತಿಯಾಗಿ ಪರಿಮಳವನ್ನು ಸೂಚಿಸುತ್ತಿರುವ ಕೂದಲುಳ್ಳವಳೆ, ಸೌಂದರ್ಯ
ಬಾಗಿಲನ್ನು ತೆಗಿ, ಒಂದೆಂಗು ಕೋಳಿ ಆಣೆ ತನಕ. ಅವಳಿಗೂ ಇಲ್ಲಿ ಹೇಳ್ತಾ ಇದ್ದಾರೆ ಬೆಳಕಾಗಿದೆ ಅಂತ. ಹೇಗೆ ಎಲ್ಲ ಗೋಪಿಕಾ ಸೇರಿ ಹೇಳಿದ್ರು ಅವಳಿಗೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಕೋಳಿ ಕೂಗ್ತಾ ಇದೆ ಎದ್ದೇಳು. ಒಂದೆಂಗೂ ಕೋಳಿ, ಎಲ್ಲ ಕಡೆನೂ ಕೋಳಿ ಕೂಗ್ತಾ ಇದೆ, ಬೆಳಿಗ್ಗೆ ಆಗಿದೆ ಎದ್ದೇಳು. ಅಂದೆಂಗೂ ಕೋಳಿ ಅಳೆತನಕ, ಅಳೆಯದ ಕೂಗುದು, ಅಳೆಯತನ ಕೂಗುದು, ಕೋಳಿ ಕೂಗ್ತಾ ಇದೆ ನೋಡು ಅಳೆತನಕ. ಮಾಧವಿ ಬಂದಲ್ ಬಲ್ಕಾಲ್ ನೀರಿನಂಗಳ್ ಹೂವಿನ ಹಾಣಿ. ಮಾಧವಿ ಬಂದಲ್ ಇಲ್ಲಿ ಒಂದು ಈ ಮಲ್ಲಿಗೆ ಹೂ ಅಂತ ಹೇಳ್ತಾರೆ ಆ ಥರ. ಆ ಮಾಧವಿ ಪುಷ್ಪದ ಚಪ್ಪರದ ಮೇಲೆ ಕೋಗಿಲೆಗಳೆಲ್ಲ ಕೂತ್ಕೊಂಡು ಕೂಗ್ತಾ ಇದೆ. ಎಷ್ಟು ಯಾವುದೋ ಒಂದು ಕೋಗಿಲೆ ಕೂಗಿಲ್ಲ ಇಲ್ಲಿ. ಮಾಧವಿ ಬಂದಲ್ ಮೇಲೆ ಬಲಕಾಲ್, ಬಲಕಾಲು ತುಂಬ ಫಲ ಆ ರೀತಿ ಇರೋದು ತುಂಬ ಕೋಗಿಲೆಗಳು. ಬಲಕಾಲ್ ಕುಯಿಲ್ ಅಂದರೆ ಕೋಗಿಲೆ, ಕುಯಿಲಿನಂಗಳ್ ಕೋಗಿನ ಆಣೆ, ಕೋಗಿಲೆ ಕೂಗ್ತಾ ಇದೆ. ಆ ರೀತಿಯ ಅಷ್ಟೊಂದು ಬೆಳಕಾಗೋಗಿದೆ, ನೀನು ಎದ್ದೇಳಬಾರ್ದ. ಬಂದಾರ್ವಿರಲಿ ಮೈತು ನನ್ನ ಬೇರ್ಪಾಡ. ಅವಳನ್ನ ಬಂದಾರ್ವಿರಲಿ ಅಂತ ಕರೀತಾ ಇದ್ದಾರೆ. ಬಂದಾರ್ ಅಂತ ಅಂದರೆ ಸುಂದರವಾದ ಚೆಂಡನ್ನು ಹಿಡಿದಿರುವವಳು. ವಿರಲಿ ಬೆರಳು, ಆ ಚೆಂಡನ್ನು ಹಿಡಿದಿರುವಂತಹ ಸುಂದರವಾದ ಬೆರಳು. ಬಂದಾರ್ ವಿರಲಿ ಒಂದು ಮೈತು ನನ್ನ ಬೇರ್ಪಾಡ. ನಿನ್ನ ಗಂಡನನ್ನ ಸ್ತುತಿಸೋದಕ್ಕೋಸ್ಕರನೇ ನಾವು ಬಂದಿದ್ದೀವಿ. ನಿನ್ನ ಮೈಥುನ ಜಾಗದಲ್ಲಿ ಅತ್ತೆಯ ಮಗ ಅನ್ನೋ ಸಂಬಂಧವನ್ನ ಇಲ್ಲಿ ತಾಯಿಗೆ ಹೇಳ್ತಾ ಇರೋದು. ಅವಳ ಅತ್ತೆಯ ಮಗ, ಯಶೋದೆಯ ಮಗ. ಒಂದು ಮೈಥುನನ್ ಬೇರ್ಪಾಡ. ಆ ರೀತಿ ಅವನ ನಾಮಸ್ಮರಣೆಯನ್ನ ಮಾಡ್ತಾ ನಾವು ಇಲ್ಲಿ ನಿಂತಿದ್ದೀವಿ. ಹಂಗಿರ್ಬೇಕಾದ್ರೆ ಚಂದಾಮರೆಯು ಕೈಯಾರು ಕ್ಷೀರಾರು ಹೊಳೆಯುವುದಿಪ್ಪ. ಇನ್ನ ಕೆಂಪಾದ ಕೈಗಳು ಲಕ್ಷ್ಮಿಯ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವಳು ಹೇಗೆ ಸೌಂದರ್ಯವತಿಯಾಗಿದ್ದಳು, ಅವಳ ಕೂದಲುಗಳೆಲ್ಲ ಹೇಗಿತ್ತು ಅಂತ ಮುಂಚೆ ಹೇಳಿದ್ದು ಮುಂದಿನ ಸಾಲಿನಲ್ಲಿ. ಇಲ್ಲಿ ಹೇಳ್ತಾರೆ ಚಂದಾಮರೆಯ ಕೈಯಾರು. ಸಾಮಾನ್ಯವಾಗಿ ನಾವು ಲಕ್ಷ್ಮಿಯನ್ನು ಹೊಗಳುವ ರೀತಿಯಲ್ಲಾದರೆ ಕಮಲದ ತಾವರೆಯಂತಹ ಪಾದಗಳು, ತಾವರೆಯಂತಹ ಬಣ್ಣದ ಕೈಗಳು, ಹಸ್ತಗಳು ಅಷ್ಟೊಂದು ಮೃದುವಾಗಿ ಕೆಂಪಾಗಿ ಇರುವಂತಹ ಸದಾಕಾಲ ತಂಪಾದ ಅಭಯವನ್ನು ನೀಡುವಂತಹ ಕೈಗಳು. ಚಂದಾಮರಿ ಕೈಯಾರ್ ಕ್ಷೀರಾರ್ ಹೊಳೆಯುವುದಿಪ್ಪ. ಕ್ಷೀರಾರ್ ಅಂದರೆ ಇಲ್ಲಿ ಐಶ್ವರ್ಯವನ್ನು ಇಲ್ಲಿ ಹೇಳ್ತಾ ಇರೋದು, ಮತ್ತೆ ಸಂಪತ್ತಿಂದ ಕೂಡಿರುವಂತಹ ಬಳೆಗಳು. ಇಲ್ಲಿ ಸಾಲಿನ ಅರ್ಥಕ್ಕೆ ಚಿನ್ನದ್ದು ಅಂತಲೇ ತಗೊಳ್ಳೋದು. ಸಂಪತ್ತಿನಿಂದ ಕೂಡಿರುವಂತಹ ಬಳೆಗಳನ್ನು ಧರಿಸಿರುವವಳೆ. ಚಂದಾಮರೈ ಕೈಯಾಲ್ ಕ್ಷೀರಾರ್ ಹೊಳೆಯೊಳಿಪ್ಪ ಬಂದು ತಿರುವಾಯಿ ಮಾಡಿ ಎದ್ದು ಬಂದು ಆ ರೀತಿಯ ನಿನ್ನ ಕೈಗಳಿಂದ ಬಂದು ಬಾಗಿಲನ್ನ ತೆಗಿ ಅಂತ ಹೇಳಿ ಪಾಶುರದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಈ ಪಾಶುರದ ಮೂಲ ಅರ್ಥವೇ ನಮಗೆ ನೀಳಾತ್ಮಕ, ಅಂದರೆ ಪುರುಷಾಕಾರ ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನ ಮೊದಲು ಯೋಚಿಸ್ತಾರೆ. ಚಂದಾಮರೈ ಕೈಯಾಲ್ ಕ್ಷೀರಾರ್ ಹೊಳೆಯುವಿಪ್ಪ. ಕೆಂಪಾದ ನಿನ್ನ ಕೈಗಳಿಂದ, ಅಭಯ ಹಸ್ತಗಳಿಂದ ನಮಗೆ ಅಭಯವನ್ನು ಕೊಡುವಂತಹ ನಿನ್ನ ಹಸ್ತಗಳಿಂದ ಕ್ಷೀರಾರ್ ಹೊಳೆಯುವುದು. ಏನೇನಿದ್ದಾರೆ ಅಂದರೆ ಒಂದೊಂದು ಕಲ್ಯಾಣ ಗುಣಗಳು ಅವಳ ಬಳೆಗಳಲ್ಲಿ, ಎಲ್ಲ ರೀತಿಯ ಐಶ್ವರ್ಯಗಳು. ಭಗವಂತನನ್ನು ಅವಳು ಸ್ತುತಿಸುವ ಐಶ್ವರ್ಯ, ಭಗವಂತನೊಂದಿಗೆ ನಮ್ಮನ್ನು ಸೇರಿಸಲು ನಮಗೆ ಸ್ತುತಿಯನ್ನು ಕೊಡುವಂತಹ ಐಶ್ವರ್ಯ, ಒಂದೊಂದು ಕಲ್ಯಾಣದ ಬಳೆಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೆಂಗಸರು ಬರೀ ಮುತ್ತೈದೆತನದಲ್ಲಿ ಬಳೆಗಳು ಯಾಕೆ ಇರಬೇಕು, ಬರೀ ಶಬ್ದ ಮಾಡ್ಕೊಂಡಿರೋದಕ್ಕೆ ಅಂತ ಹೇಳೋದಲ್ಲ. ಅದು ನಮ್ಮ ಕಲ್ಯಾಣ ಲಕ್ಷಣಗಳನ್ನ, ಒಳ್ಳೆಯ ಲಕ್ಷಣಗಳನ್ನ ತಿಳಿಸುವಂತಹ ಶುಭ ಲಕ್ಷಣಗಳು 5. ಅದಕ್ಕೆ ಮುತ್ತು 5 ಅಂತ ಹೇಳ್ತಾರೆ, ಮುತ್ತೈದೆ ಅಂತ ಹೇಳೋದು. ಆ 5 ರೀತಿಯ ಮುತ್ತುಗಳಲ್ಲಿ ಹಣೆಗೆ, ಮೂಗಿನಿಂದ ಇಟ್ಕೊಳ್ಳೋದು, ಕಿವಿಗೆ, ಅದೇ ರೀತಿ ಕೈ, ಆ 5 ಮುತ್ತುಗಳು ಸದಾ ಕಾಲ ಇರಬೇಕು. ಅಂದರೆ ಅದಕ್ಕೊಂದು ಹೆಣ್ಣಿಗೆ ಒಂದು ಸಂಪತ್ತನ್ನು ಕೊಡುವಂತಹ ಶುಭ ಸೂಚಕಗಳು. ನೀವು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅನ್ನೋ ಅಷ್ಟು ಇರಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲ ರೀತಿಯ ಶುಭ ಸೂಚಕದೊಂದಿಗೆ ನಾವು ಭಗವಂತನನ್ನ ಕೈಂಕರ್ಯ ಮಾಡಬೇಕು. ಆ ರೀತಿಯಾದ ಕೈಂಕರ್ಯವನ್ನು ಮಾಡುವಂತಹ ನಪ್ಪಿನ ಅಂತ ಹೇಳ್ತಾರೆ. ಅವರನ್ನ ಕರೀತಾ ಇದ್ದಾರೆ. ಹಿಂಗೆ ಅಂದರೆ ಯಾವ ರೀತಿ ಅಂತಂದರೆ ಪುರುಷಾಕಾರ ಅಂತ ಹೇಳ್ತಾರೆ. ಪುರುಷಾಕಾರ ಅಂದ್ರೆ ಭಗವಂತ ಭಕ್ತರನ್ನ ನೋಡಬೇಕಾದ್ರೆ ಅವರಲ್ಲಿರುವ ತಪ್ಪುಗಳನ್ನು ಅವನು ನೋಡ್ತಾನೆ. ಆದರೆ ಮಧ್ಯದಲ್ಲಿ
ಕೊಡ್ತೀನಿ ಅಂತ ಅನ್ನುವಂಥ ಭಕ್ತರನ್ನೆಲ್ಲ ಯಾವ ರೀತಿ ಕಾಪಾಡಿದ್ಯಾ, ನಿನಗೆ ಭಕ್ತರು ಹೇಗೆ ಆ ರೀತಿಯಾಗಿ ಭಗವಂತನಿಗೆ ಅವನ ಗುಣಗಳ ಸ್ಮರಣೆಯನ್ನ ಕೊಡೋದು. ಅಂದರೆ ಕಿಂಚಿತ್ ನಮ್ಮ ದೋಷ ಕೂಡ ಭಗವಂತನಿಗೆ ಕಾಣೋದು. ಆ ರೀತಿ ಮಾಡಿ ನಮ್ಮನ್ನ ಭಗವಂತನಿಗೆ ಹೇಗೆ ತಲುಪಿಸ್ತಾಳೆ ತಾಯಿ, ಅದನ್ನ ಪುರುಷಾಕಾರ. ಹಾಗಾಗಿ ನಮಗೆ ತಾಯಿ ನಪ್ಪಿನೈ ಬೇಕೇ ಬೇಕು. ಆ ಪ್ರಾರ್ಥನೆಯಲ್ಲಿ ಮುಂದಮದ ಕಡಿತ ನೋಡಾದ ತೋಳ್ಬಲಿಯಲ್ಲಿ ನಂದಗೋಪಾಲನ್ ಮರುಮಹಳೆ ನಪ್ಪಿನಾಯಿ. ಇಲ್ಲಿ ಏನಕ್ಕೆ ನಂದಗೋಪಾಲಿಗೆ ಮರುಮಹಳೆ ಅಂತ ಕರೆದು, ಯಾವ ರೀತಿಯ ಸಂಬಂಧದಿಂದ ಕರೆದು ಅಂತ ಅಂದ್ರೆ, ಸೀತೆ ಹೇಳ್ತಾಳಂತೆ ಸ್ತುಷ ದಶರಥಸ್ಯ ಅಹಂ. ಸ್ತುಷ ಅಂದ್ರೆ ಸೊಸೆ, ನಾನು ದಶರಥಸ್ಯ ಅಹಂ, ನಾನು ದಶರಥನ ಸೊಸೆ ಅಂತ ಸೀತೆ ಹೇಳ್ತಾಳೆ. ಹೇಗೆ ಅವಳು ಸೊಸೆ? ರಾಮನನ್ನ ಸೀತೆ ವರ್ತಿಸಲು, ಹಾಗಾಗಿ ಅವಳು ದಶರಥನೇ. ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣನನ್ನ ನಪ್ಪಿನೈ ವರಿಸಿದಾಳೆ ಅವಳ ಪತ್ನಿ. ಹಾಗಾಗಿ ಅವಳು ಆಗ ನಂದನಿಗೆ ಸೊಸೆ. ಇದನ್ನೇ ಮತ್ತೆ ಬೆನ್ನೆ ಹೇಳಿದಂಗೆ ಸ್ವಗತ ಸ್ವೀಕಾರ, ಪರಗತ ಸ್ವೀಕಾರ. ಸ್ವಗತ ಸ್ವೀಕಾರ ಕೃಷ್ಣ. ಕೃಷ್ಣ ತಾನೇ ಇಷ್ಟ ಬಂದು ಅವನಿಗೆ ಮಗನಾಗಿ ಬಂದಿದ್ದಾನೆ ನಂದಗೋಪನಿಗೆ. ನಪ್ಪಿನಾಯಿ ನೀಳಾದೇವಿ ಕೃಷ್ಣನಿಗೆ ಹೆಂಡತಿಯಾಗಿ ಬಂದಿದ್ದಾಳೆ, ಪರಗತ ಸ್ವೀಕಾರ ಸೊಸೆ. ಹಾಗಾಗಿ ನಂದನ ಸೊಸೆ ಅಂತ ಹೇಳಿ ಇಲ್ಲಿ ನೀಳಾದೇವಿಯನ್ನು ಇಲ್ಲಿ ಕರೀತಾ ಇದ್ದಾರೆ. ನಂದಗೋಪಾಲನ್ ಮರುಮಹಳೆ ನಪ್ಪಿನಾಯಿ ಕಂದಂ ಕಮಳಂ ಕುಳಲಿ ಕಳೆಯುತ್ತಿರುವಾಯಿ. ಸುವಾಸನೆಯನ್ನು ಬೀರುವಂತಹ ಕೇಶರಾಶಿ ಉಳ್ಳವಳೆ, ನೀನು ಬಂದು ಬಾಗಿಲನ್ನ ತೆಗೆಯುತ್ತ ನಪ್ಪಿನೇ ಬೋಧೆ ಹೇಳ್ತಾ ಇದ್ದಾರೆ. ಈ ಹೇಗೆ ಅಂತ ಅಂದ್ರೆ, ಅವಳು ಕೂಡ ಭಗವಂತನಿಗೆ ಕೈಕರ್ಯವನ್ನು ಮಾಡು. ಹಾಗಾಗಿ ತುಂಬಾ ಇನ್ನೂ ಹತ್ತಿರವಾದವಳು ಭಗವಂತನಿಗೆ. ನಮ್ಮನ್ನೂ ಅವಳು ಬಂದು ನಮ್ಮನ್ನೂ ಜೊತೆಗೆ ಕರ್ಕೊಂಡು ಹೋದ್ರೆ ಭಗವಂತನಿಗೆ ಸಾನ್ನಿಧ್ಯಕ್ಕೆ ತುಂಬಾ ಹತ್ತಿರವಾಗುತ್ತೆ. ಹಾಗಾಗಿ ನಿನ್ನ ದರ್ಶನವನ್ನ ಮೊದಲು ನಾನು ಪಡೆಯೋದಿಕ್ಕೆ ಬಂದಿದ್ದೀನಿ. ನೀನ್ ಎದ್ವಾ ನಮ್ಮ ಕೃಷ್ಣ ಹತ್ರ ಹೋಗಬೇಕು ಅಂತ ನೇರ ಹೇಳ್ತಿಲ್ಲ ಅವನು. ನೀನ್ ಎದ್ವಾ ನಿನ್ನ ದರ್ಶನವನ್ನ ನಾವು ಮಾಡಬೇಕು. ನಮ್ಮ ಅಜ್ಞಾನವನ್ನ ಹೋಗಲಾಡಿಸಿ ನಿನ್ನ ಆ ರೀತಿಯಾದಂತಹ ಅಭಯವನ್ನು ಕೊಡುವಂತಹ ಕೈಗಳಿಂದ ಬಾಗಿಲು ತೆಗೆದರೆ, ಆ ಕೈಗಳ ದರ್ಶನದಿಂದಲೇ ನಮ್ಮ ಅಜ್ಞಾನವನ್ನು ಹೋಗಿ, ಆ ರೀತಿಯಾದ ನಮ್ಮ ಅಜ್ಞಾನವನ್ನು ಹೋಗಿಸಿ ಭಗವಂತನಲ್ಲಿ, ಭಗವದ್ ವಿಷಯದಲ್ಲಿ ಭಕ್ತಿ ವ್ಯಾಮೋಹ ಉಂಟಾಗುವಂತ ಅವಳು ಮಾಡ್ತಾಳೆ. ಆಗ ಮಾಡಿ ನಂತರ ಭಗವಂತನಿಗೆ ನಮ್ಮನ್ನ ತಲುಪಿಸೋದು. ಆ ರೀತಿಯಾದಂತಹ ಸಂರಕ್ಷಣೆಯನ್ನ, ನಮ್ಮ ಸಂರಕ್ಷಣೆಯನ್ನ ಮಾಡೋದಿಕ್ಕೆ, ಭಗವಂತನ ಅನುಭವಕ್ಕೆ ವಿರೋಧಿಯಾಗಿರುವ ನಮ್ಮ ಅಜ್ಞಾನವನ್ನ ಕಳೆಯೋದಕ್ಕೋಸ್ಕರ ನೀನು ಬಂದು ಬಾಗಿಲನ್ನು ತೆಗೆಯುತ್ತ ಮೊದಲು ತಾಯಿಯನ್ನ ಇಲ್ಲಿ ಬೋಧೆ ಕೇಳ್ಕೊಳ್ತಾ ಇದ್ದಾಳೆ. ಒಂದೆಂದು ಕೋಳಿ ಆಡಿತನ ಕಾಣ, ಎಲ್ಲ ಕಡೆಯಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಕೋಳಿ ಓಡಾಡ್ತಾ ಇದೆ, ಕೂಗ್ತಾ ಇದೆ. ಯಾವುದರ ಜನ ಕೊಡ್ತಾ ಇದ್ದಾರೆ ಅಂದ್ರೆ, ಕೋಳಿ ಸಾಮಾನ್ಯವಾಗಿ ಕಸದಲ್ಲಿ ಒಳ್ಳೆಯದನ್ನ ಕೆದಕಿ ಬಿಡುತ್ತದೆ. ಅಂದ್ರೆ ಅಷ್ಟು ನೀಚ ಚಿಕ್ಕ ಪ್ರಾಣಿನೇ ಬರೀ ಒಳ್ಳೆಯದನ್ನೇ ನೋಡುತ್ತೆ. ಅದನ್ನೇ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಪಾಶದ ಅರ್ಥಕ್ಕೋಸ್ಕರ ಬೆಳಗ್ಗೆ ಆಗೋದಕ್ಕೆ ಏನೇನು ಗುರುತುಗಳು ಅಂತ ಹೇಳೋ ರೀತಿ. ಇನ್ನೊಂದು ಆ ಕೋಳಿಯನ್ನ ಏನು ತಗೊಂಡು ಯಾವುದೋ ಒಂದು ಚಿಕ್ಕ ಪ್ರಾಣಿ ಅದರಲ್ಲಿ ಏನಿದೆ ಅಂತ ಅಂದ್ರೆ, ಅದರಲ್ಲೂ ಕೂಡ ಒಳ್ಳೆಯದನ್ನೇ ನೋಡ್ಕೋತೆ. ಎಂಥ ಕೆಟ್ಟ ರಾಶಿಗಳಿದ್ರೂ ಅದರಲ್ಲಿ ಅದಕ್ಕೆ ಬೇಕಾದ ಒಳ್ಳೆಯದನ್ನ ಮಾತ್ರ ತಗೊಳುತ್ತೆ, ಬೇರೆದನ್ನ ತಗೊಳ್ಳಲ್ಲ. ಕಾಲಲ್ಲಿ ಕೆದಕಿ ಹೊರಗಾಗುತ್ತೆ. ಆ ರೀತಿಯಾಗಿ ನಾವು ಕೂಡ ನಮ್ಮ ಅಜ್ಞಾನವನ್ನ ಕೆದಕಿ ಹೊರಗೆ ಹಾಕಬೇಕು. ಒಳ್ಳೆಯದನ್ನೇ ನಾವು ನೋಡಬೇಕು, ಅವನ ಅನುಭವದಲ್ಲಿ ಇರಬೇಕು ಅನ್ನೋ ರೀತಿ ಕೋಳಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಂದ್ರೆ, ಕೋಳಿ ಒಂದೇ ಇದ್ದೇಳಲ್ಲ. ಒಂದು ಒಟ್ಟಿಗೆ ಒಂದು 10 ಕೋಳಿ ಮನೆಗಿದ್ರೆ ಒಂದೇ ಒಂದು ಕೋಳಿ ಎದ್ದೇಳಲ್ಲ. ಯಾವಾಗ ಒಂದು ಕೋಳಿ ಎದ್ರೆ ಇನ್ನೊಂದು ಹೋಗುತ್ತಾ, ಇನ್ನೊಂದು ಮಾಡಿ ಎಲ್ಲ ಕೋಳಿಗಳು ಎದ್ದೇಳುತ್ತೆ. ಆ ಥರ ನಾವೆಲ್ಲರೂ ಒಟ್ಟಿಗೆ ಭಗವಂತನ ಸೇವೆಗೆ ಬಂದಿದ್ದೀವಿ. ಆದ್ರಿಂದ ನೀವೂ ಕೂಡ ನಮ್ಮೊಡನೆ ಸೇರಿ ಭಗವಂತನ ಕೈಂಕರ್ಯಕ್ಕೆ ನಮ್ಮನ್ನು ಇನ್ನೂ ಹತ್ತಿರವಾಗುವಂತೆ ಮಾಡಬೇಕು ಅಂತ ಇಲ್ಲಿ ಗೋದೆ ತಾಯಿಯನ್ನು ಕೇಳ್ಕೊಳ್ತಾ ಇದ್ದಾಳೆ. ಮಾಧವಿ ಪಂದಲ್ ಮೇಲೆ ಪಲ್ಕಾಲ್ ಕುಯಿಲಿನಂಗಳು ಕೂಲಿನ ಹಾಣಿ. ಮಾಧವಿ ಪಂದಲ್ ಅಂತ ಅಂದ್ರೆ ಮಲ್ಲಿಗೆಯ ಹೂವಿನ ಚಪ್ಪರ. ಅದರ ಮೇಲೆ
ಗೋಧಿಲೆಯನ್ನು ಯಾದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಭಗವಂತನ ಭಕ್ತರಿಗೆ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ದೇವಸ್ಥಾನದಲ್ಲಿ ಸುಪ್ರಭಾತ ಆಗಲಿ ಇದೆಲ್ಲ ಆರಂಭವಾದಾಗ ಭಗವಂತನ ದರ್ಶನ ಆರಂಭವಾಯಿತು ಅಂತ ಹೇಗೆ ಗೊತ್ತಾಗುತ್ತೋ ಅದನ್ನು ಕುರಿತನ್ನು ಇಲ್ಲಿ ಗೋದೆ ಹೇಳ್ತಾ ಇದ್ದಾರೆ. ಎಲ್ಲ ಭಾಗವತರು ಬಂದು ನಿನ್ನ ಸ್ತುತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಪಲ್ಕಾಲು ಕುಯಿಲಿನಗಳು ಕುಯಿನಾಣ್ ಪಂದಾಗಿರಲಿ ಅಂದರೆ ಚೆಂಡನ್ನು ಹಿಡಿದಿರುವವರು ಯಾವ ರೀತಿ. ಈಗ ತಾನೇ ಅವಳ ಪುರುಷಾಕಾರವನ್ನು ನಾನು ಹೇಳಿದೆ. ಅಂದರೆ ಭಗವಂತ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಇಡೀ ಲೋಕಗಳನ್ನೇ ಒಂದೇ ಒಂದು ಉಂಡೆಯನ್ನಾಗಿ ಮಾಡಿ ನುಗ್ಗಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಆ ರೀತಿಯಾದ ಒಂದೇ ಒಂದು ಉಂಡೆ, ಅದನ್ನು ಅಲ್ಲಿ ಚೆಂಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಬಂದು ತಾಯಿಯ ಕೈಯಲ್ಲಿದೆ. ಭಗವಂತನ ತಾನೇ ಇತ್ತು, ಅವನು ತಾನೇ ರಕ್ಷಕ. ಇವ್ರ ಕೈಯಲ್ಲಿ ಏನಕ್ಕೆ ಬಂತು ಅಂದರೆ ಮತ್ತೆ ನಾ ಹೇಳ್ಬೇಕಿದ್ದೇನೆ, ಪುರುಷಾಕಾರ. ಮೊದಲು ತಾಯಿ ಆ ಚೆಂಡನ್ನ ಕೈಯಲ್ಲಿ ತಗೋತಾಳಂತೆ, ಅಂದರೆ ನಮ್ಮಗಳನ್ನು. ಇಡೀ ಪ್ರಪಂಚ ಒಂದು ಚೆಂಡು ಅಂತಂದರೆ ನಾವು ಅದರಲ್ಲಿ ಇರ್ತೀವಲ್ವ, ಆ ಚೆಂಡನ್ನ ಅವಳ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಅವಳ ಸುಂದರವಾದ ಕೈಯಲ್ಲಿ ಬಂದಾರ್ ವಿರಲಿ ಚೆಂಡು. ವಿರಲಿ ಅಂದರೆ ಬೆರಳು. ಬಂದಾರ್ ವಿರಲಿ ಅಂದರೆ ನಮ್ಮನ್ನೆಲ್ಲ ನಮಗೆ ರಕ್ಷಕಿಯಾದ ನೀನು ಅಂತ ಇಲ್ಲಿ ತಾಯಿಗೆ ಹೇಳ್ತಾ ಇರೋದು. ವಿಶೇಷವಾದ ತಾಯಿಯ ಅನುಗ್ರಹವನ್ನು ಪಡೆಯುವಂತಹ ಪಾಶುರ. ಇಲ್ಲಿಂದ 3 ಪಾಶುರ ತಾಯಿಯನ್ನು ಎಬ್ಸೋದೇ ಇರುತ್ತೆ. ಇದು ಮುಂಚಿತವಾಗಿ ತಾಯಿಯ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಹೇಳಿರುವಂತಹ ಇದು ಪಾಶುರ. ಅದಕ್ಕೆ ಅವಳ ಸ್ವಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಂದಾಗಿರಲಿ ಮೈತು ನನ್ನ ಬೇರ್ಪಾಡ. ಆ ರೀತಿಯಾಗಿ ನಮ್ಮ ರಕ್ಷಣೆಗೆ ನಮ್ಮನ್ನು ಹಿಡಿದುಕೊಂಡಿರುವಂತಹ ತಾಯಿ, ನಾವು ನಿನ್ನ ಮೈಥುನನ ಬೇರ್ಪಾಡ, ನಿನ್ನ ಅತ್ತೆಯ ಮಗನನ್ನು ನಾವು ಅವನ ಸ್ತುತಿಯನ್ನು ನಾವು ಮಾಡೋಕ್ಕೋಸ್ಕರ ಬಂದಿದ್ದೀವಿ, ಎಲ್ಲರೂ ಮಾಡ್ತಿದ್ದೀವಿ. ಭಾಗವತರೆಲ್ಲ ಅವನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ಚಂದಾಮರೈ ಕೈಯ ಚೀಲ ಅಯ್ಯನಿಪ್ಪ, ಕೆಂಪಾದ ನಿನ್ನ ಸುಂದರವಾದ ಅಭಯ ಹಸ್ತಗಳಿಂದ ಬಾಗಿಲನ್ನು ತೆಗಿ, ನಮ್ಮ ಅಜ್ಞಾನದ ಬಾಗಿಲನ್ನು ತೆಗಿ. ಪುರುಷಾಕಾರವಾಗಿರುವಂತಹ ನೀಲಾದೇವಿಯೇ, ನಮ್ಮ ಅಜ್ಞಾನದ ಬಾಗಿಲನ್ನು ನಿನ್ನ ಅಭಯವನ್ನು ಕೊಡುವಂತಹ ಆ ನಿನ್ನ ಸುಮಧುರವಾದ ಕೈಗಳಿಂದ ಹಸ್ತಗಳಿಂದ ತೆಗೆದು ಬಂದಾಲಿರಲಿ ಮೈಥುನನ ಬೇರ್ಪಾಡ ಚಂದಾಮರೈ ಕೈಯಾರ್ ಶ್ರೀರಾರ ಒಡೆಯಲಿಪ್ಪ. ಎಲ್ಲ ರೀತಿಯ ಕಲ್ಯಾಣ ಗುಣಗಳನ್ನು ಹೊಂದಿರುವಂತಹ ಅವಳ ಹಸ್ತ. ಕಲ್ಯಾಣ ಗುಣಗಳಲ್ಲಿ ಎಲ್ಲವೂ ಬರುತ್ತೆ, ನಮ್ಮ ರಕ್ಷಣೆ ಬರುತ್ತೆ. ಹೇಗೆ ನಮ್ಮ ರಕ್ಷಣೆ ಬಂತು, ಹೇಗೆ ಮೊದಲು ರಕ್ಷಣೆ ಮಾಡಿದ್ರು ಅಂದರೆ ವರಹ ಅವತಾರದಲ್ಲಿ ನಾವು ಹೇಳಿರೋದು. ಅವಳು ಕೇಳಿರೋದೇ ನಮ್ಮ ರಕ್ಷಣೆಗೋಸ್ಕರ. ಆ ರೀತಿಯಾಗಿ ನಮಗೆ ರಕ್ಷಕಿಯಾಗಿ ನಿಂತಿರುವಂತಹ ನೀಲಾದೇವಿಗೆ ನೀನು ಎದ್ದು ಬಂದು ನಮ್ಮನ್ನು ಭಗವಂತನಲ್ಲಿ ಸೇರಿಸುವುದರಲ್ಲಿ ಹೇಳ್ತಾ ಇದ್ದಾಳೆ ಗೋದೆ. ನಿನ್ನ ಪ್ರೇಮಭರಿತವಾದ ಅಭಯ ನೀಡುವ ನಿನ್ನ ಕೈಗಳಿಂದ ಕಲ್ಯಾಣ ಗುಣಗಳೆಂಬ ಬಳೆಗಳು ಶಬ್ದ ಮಾಡ್ತವೆ. ಆ ಬಳೆಗಳ ಅರ್ಥ ಯಾವುದೋ ಸೌಂದರ್ಯಕ್ಕೋ ಯಾವುದೋ ಮ್ಯಾಚಿಂಗ್ ಅನ್ನೋಕ್ಕೋಸ್ಕರ ಹಾಕೊಳ್ಳೋದಂಥದ್ದಲ್ಲ. ಒಂದು ಹೆಂಗಸಿನ ಕೈಯಲ್ಲಿ ಬಳೆಗಳು ಶಬ್ದ ಮಾಡ್ತಾ ಇದೆ ಅಂದರೆ ಅರ್ಥ ಅವಳ ಮುತ್ತೈದೆತನದ ಒಂದು ಸೂಚಕ ಅಲ್ಲಿದೆ. ಆ ಮುತ್ತೈದೆತನಗಳೇನು ಅಂದರೆ ಆ ಭಗವಂತನ ಕೈಕರ್ಯವೂ ಒಂದು. ಆ ರೀತಿಯ ಕಲ್ಯಾಣ ಗುಣಗಳು. ಭಗವಂತನ ಕೈಕರ್ಯ ನಾವು ಮಾಡ್ತೀವಿ ಅಂತ ಅಂದರೆ ನಾವು ಅವನ ಧ್ಯಾನದಲ್ಲಿ ನೀರಾಟಂ ಅಂತ ಇಷ್ಟು ದಿನದಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಪಡೆದಿರ್ತೀವಿ. ತುಯೋಮಾಯ ಬಂದು ಅವನು ಕುಜಿರೇಳ ಪಾಡುವ ಪರಿಶುದ್ಧವಾದ ಮನಸ್ಸಿಂದ ನಿನ್ನ ಬಳಿ ಬಂದಿದ್ದೀವಿ, ನಿನ್ನ ಅನುಭವವನ್ನು ಪಡೆಯೋದಕ್ಕೆ ಬಂದಿದ್ದೀವಿ. ಈ ರೀತಿಯಾದದ್ದನ್ನು ಒಂದು ಹೆಂಗಸು ಮನೆಯಲ್ಲಿ ಮಾಡಿದರೆ ಮನೆಯಲ್ಲಿರೋ ಎಲ್ಲರಿಗೂ ಶುಭವಾಗುತ್ತೆ. ಹಾಗಾಗಿ ಕಲ್ಯಾಣ ಗುಣಗಳು ಅಂತ ಹೇಳಿ ಆ ಬಳೆಗಳಿಗೆ ಹೇಳ್ತಾ ಇದ್ದಾರೆ. ಆ ಕಲ್ಯಾಣ ಗುಣಗಳನ್ನು ಹೊಂದಿರುವಂತಹ ಬಳೆಗಳ ಶಬ್ದ ಮಾಡ್ತಾ ಎಲ್ಲ ಕಲ್ಯಾಣ ಗುಣಗಳು ನಮ್ಮ ಕಿವಿಗೆ ಬೀಳ್ತಾ ಇದೆ. ಯಾವುದೊಂದು ಶಬ್ದ ಆಯಿತು ನಮ್ಮ ಕಿವಿಗೆ ಬೀಳುತ್ತೆ. ಘಂಟಾನಾದ ಆಯಿತು ಅಂತಂದರೆ ಭಗವಂತನ ನಾಮಸ್ಮರಣೆ ಬರುತ್ತೆ, ಅದರಲ್ಲಿ ಓಂ ಎನ್ನುವುದೊಂದು ಬರುತ್ತೆ. ಆ ಶಬ್ದ ನಮ್ಮ ಕಿವಿಗೆ ಬೀಳುತ್ತೆ. ಅದೇ ರೀತಿಯಲ್ಲಿ ಒಂದೊಂದು ಬಳೆಗಳಲ್ಲೂ ಕಲ್ಯಾಣ ಗುಣಗಳು ಆ ಶಬ್ದಗಳಲ್ಲಿ ನಮ್ಮ ಕಿವಿಗೆ ಬೀಳುತ್ತೆ. ನಮ್ಮ ಮನಸ್ಸಿಗೂ ಒಳ್ಳೆಯದಾಗುತ್ತೆ, ಇಡೀ ಪ್ರಪಂಚಕ್ಕೆ ಕಲ್ಯಾಣವಾಗತ್ತೆ ಅನ್ನೋದ್ರ ರೀತಿಯಾಗಿ ಮುತ್ತೈದೆ ಸೂಚಕವನ್ನು ಹೇಳ್ತಾರೆ. ಈ ಪುರುಷಾಕಾರದ ಒಂದು ಶ್ಲೋಕ ಇದೆ. ಓಂ ಶ್ರೀಯೈ ಪುರುಷಾಕಾರ ಭೂತಾಯೈ ಮಹಾಲಕ್ಷ್ಮಿಯೈ ಅಸ್ಮಿನ್ ಮಾತ್ರೈ ಅಖಿಲ ಜಗನ್ಮಾತ್ರೈ ನಮೋ ನಮಃ.
ಮಹಾಲಕ್ಷ್ಮಿ ಪುರುಷಾಕಾರ ಭೂತಾಯಿ ಅಂತ ಇದನ್ನೇ ಹೇಳ್ತಾ ಇದ್ದಾರೆ. ನಮಗೂ ಭಗವಂತನಿಗೂ ಮಧ್ಯದಲ್ಲಿ ನಿಂತು ನಮ್ಮ ಯಾವುದೇ ಅಪರಾಧಗಳನ್ನು ತಪ್ಪುಗಳನ್ನು ಅವನಿಗೆ ತೋರಿಸದೆ ಅದನ್ನು ನಮ್ಮಲ್ಲಿ ಮರೆಮಾಚೋದಷ್ಟಲ್ಲ, ನಮ್ಮಂದನೇ ಹೋಗಿಸಿ ಅದನ್ನು ನಮ್ಮ ಸದ್ಗುಣಗಳನ್ನು ಭಗವಂತನಿಗೆ ಎದ್ದು ತೋರಿಸಿ ಭಗವಂತನ ಸದ್ಗುಣಗಳನ್ನು ಹಾಡಿ ಹೊಗಳಿ ಸ್ತುತಿ ಮಾಡಿ ನಮ್ಮನ್ನು ಸುಲಭವಾಗಿ ಭಗವಂತನಿಗೆ ತಲುಪಿಸುವಂತಹದ್ದನ್ನು ಪುರುಷಾಕಾರ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಲಕ್ಷ್ಮಿ ತುಂಬಾ ಮುಖ್ಯ. ಯಾಕಂದರೆ ನಮ್ಮ ಈ ಲೌಕಿಕ ಜಗತ್ತಲ್ಲಿ ನಾವು ಏನು ತಪ್ಪು ಮಾಡ್ತೀವಿ, ಏನು ನಾವೇನು ಹೇಳಿ ಬರೋದಿಲ್ಲ. ಆ ಪುರುಷಾಕಾರೇ ನೀಡಾತತ್ವ ಇದ್ದರೆ ನಾವು ಭಗವಂತನಲ್ಲಿ ಸುಲಭವಾಗಿ ನಾವು ಅವನನ್ನು ತಲುಪಬಹುದು. ಯಾವುದೇ ತಪ್ಪುಗಳನ್ನು ಅವನು ನಮ್ಮನ್ನು ನೋಡೋದು ಗ್ರಹಿಸಕ್ಕಾಗೋದಿಲ್ಲ. ಪುರುಷಾಕಾರ ಭೂತಾಯೈ ಮಹಾಲಕ್ಷ್ಮಿ, ಆ ರೀತಿಯಾದಂತಹ ಮಹಾಲಕ್ಷ್ಮಿಯೇ ಅಸ್ಮಿನ್ ಮಾತ್ರೆ ನನ್ನ ತಾಯಿ, ಅಖಿಲ ಜಗನ್ಮಾತ್ರೆ, ಇಡೀ ಪ್ರಪಂಚಕ್ಕೆ ತಾಯಿಯಾಗಿರುವಂತಹ ನಿನಗೆ ನಮೋ ನಮಃ. ಏನಕ್ಕೆ ಅಂತಂದ್ರೆ ನವ್ವಿನ್ನೈ ಇಂಗಿತಕ್ಕೆ ಅವಳ ಆಸೆಗೆ ಭಗವಂತ ಅತ್ಯಂತ ಪರಾಧೀನ. ಏನು ತಾಯಿ ಹೇಳ್ತಾರೆ ಅದನ್ನ ಭಗವಂತ ಕೇಳ್ತಾನೆ. ಅದನ್ನೇ ನಮಗೆ ವರಹರಿದ್ರಲ್ಲಿ ತಾಯಿ ತೋರ್ಕೊಟ್ಟಿರೋದು. ಇವತ್ತಿನ ದಿನ ನಾವು ವ್ರತದಲ್ಲಿರೋದು ತಾಯಿ ಹೇಳೋ ರೀತಿಯೇ ಭಗವಂತ ಕೇಳ್ತಾನೆ. ಹಂಗಾಗಿ ಈ ರೀತಿಯ ಪುರುಷಾಕಾರತ್ವ ನಮಗೆ ತುಂಬ ಮುಖ್ಯ. ಅದನ್ನು ನಾವು ಇಟ್ಟುಕೊಂಡು ಭಗವಂತನನ್ನು ಆಶ್ರಯಿಸಬೇಕು. ಶ್ರೀಮನ್ನಾರಾಯಣ ಚರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಬರೀ ಮೊದಲನೇ ಸಾಲಲ್ಲಿ ಆಗೋದಿಲ್ಲ ನಮಗೆ. ಶ್ರೀಮನ್ನಾರಾಯಣ ಚರಣಂ ಪ್ರಪದ್ಯೆ ಅದು ತುಂಬ ಕಷ್ಟಕರವಾದದ್ದು. ಏನೋ ಒಂದನ್ನು ಗುರುಸಿದ್ರು ಮತ್ತೆ ನಾವು ಅದೇ ಜಾಗದಲ್ಲಿ ಇರ್ತೀವಿ. ಆದರೆ ಎರಡನೆಯ ಸಾಲು ಶ್ರೀಮತೇ ನಾರಾಯಣಾಯ ನಮಃ, ಶ್ರೀಮತೆ ಲಕ್ಷ್ಮಿಯೊಂದಿಗೆ ನಾರಾಯಣಾಯ ಅಂದರೆ ನಮಗೆ ನಾರಾಯಣ ಬಹು ಸುಲಭ. ಇದನ್ನ ಈ ಪುರುಷಾಕಾರತ್ವವನ್ನು ನಮ್ಮ ಆಚಾರ್ಯರು ಹಾಗೆ ಹೇಳ್ತಾರೆ. ನಮಗೆ ಗುರುಗಳಿದ್ರೆ ಅವನನ್ನು ಪಡೆಯೋದು ತುಂಬ ಸುಲಭ. ಆ ರೀತಿ ಪುರುಷಾಕಾರದಲ್ಲಿರುವಂತಹ ಲಕ್ಷ್ಮಿಯನ್ನ ಓಂ ಶ್ರೀಯೈ ಪುರುಷಾಕಾರ ಭೂತಾಯಿ ಮಹಾಲಕ್ಷ್ಮಿ ಅಸ್ಮಿನ್ ಮಾತ್ರೈ ಅಖಿಲ ಜಗನ್ಮಾತ್ರೈ ನಮೋ ನಮಃ ಅಂತ ಹೇಳಿ ಲಕ್ಷ್ಮಿಯ ಪುರುಷಾಕಾರವನ್ನು ಇಲ್ಲಿ ಹೊಗಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಲಕ್ಷ್ಮಿಯ ವಿಶೇಷವನ್ನು ಈ ಪಾಶದಲ್ಲಿ ಹೇಳಾಯಿತು. ನಂತರ ರಾಮಾನುಜರ ಕಥೆಯ ವಿಶೇಷ ಹೇಗೆ ಅದನ್ನು ನಾನು ಹೇಳ್ತೀನಿ. ರಾಮಾನುಜರು ತಿರುಪಾವೈಜಿಯರು ಅಂತಲೇ ಅವರಿಗೆ ಏನಕ್ಕೆ ಅಂದರೆ ಈ 30 ಪಾಶುರಗಳು ತಿರುಪಾವೈ 30 ಪಾಶುರಗಳು ಅವರಿಗೆ ತುಂಬ ಪ್ರಿಯ. ಅವರು ಸನ್ಯಾಸಿ ಆಗಿದ್ದರಿಂದ ಅವರು ಭಿಕ್ಷೆ ಬೇಡಿನೇ ಅವರ ಆಹಾರವನ್ನು ನೋಡ್ಕೋಬೇಕು. ಆ ರೀತಿಯಾಗಿ ಹೋಗಬೇಕಾದ್ರೆ ತಿರುಪಾವೈಯನ್ನು ಹೇಳ್ಕೊಂಡೇ ಹೋಗ್ತಾ ಇದ್ರು. ತಿರುಪಾವೈ ಜೇರಿಗೆ ಹೋಗ್ತಾ ಇರಬೇಕಾದ್ರೆ ಈ ಒಂದು ದಿನ ಈ ಪಾಶುರವನ್ನು ಒಂದು ಕಡೆ ಅನುಸಂಧಾನ ಮಾಡ್ತಾ ಇದ್ರಂತೆ. ಯಾವುದು ಶಂದಾಮರೈ ಕೈಯಾದ ಶೀರಾರ ಒಡೆಯಲಿಪ್ಪ ಒಂದು ತಿರುವಾಯಿ ಮನೆಯುಂದೆ ಅಂತ ಹೇಳಿದ್ರಂತೆ. ಅದನ್ನು ಹೇಳೋಕೆ ಸರಿಯಾಗಿ ಏನಾಗಿದೆ, ಅವರು ಅವರ ಗುರುಗಳ ಮನೆಯ ಮುಂದೆ ನಿಂತಿರ್ತಾರೆ. ಪೆರಿಯ ನಂಬಿ ಅಂತ ಅವರ ಗುರುಗಳು ಅವ್ರ ಮನೆ ಮುಂದೆ ನಿಂತಿರ್ತಾರೆ. ಅವರಿಗೆ ಭಿಕ್ಷೆಯನ್ನು ಕೊಡೋದಿಕ್ಕೆ ಅವರ ಗುರುಗಳ ಮಗಳು ಬರ್ತಾಳೆ. ಬಂದು ಭಿಕ್ಷೆಯನ್ನು ಕೊಡೋದಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಅವರ ಗುರುಗಳ ಮಗಳು ಸರ್ವಗುಣ ಸಂಪನ್ನೆ, ಸರ್ವ ಲಕ್ಷಣ ಸಂಪನ್ನೆ, ಕೈ ತುಂಬ ತುಂಬ ಸೌಂದರ್ಯವತಿಯವರು ಬಂದು ಬಾಗಿಲನ್ನು ತೆಗೆದು ಬಂದು ಭಿಕ್ಷೆ ಕೊಡೋದಕ್ಕೆ ಬರ್ತಾಳೆ. ಆಗ ತಾನೇ ಅವರು ಈ ಪಾಶುರವನ್ನು ಅನುಸಂಧಾನ ಮಾಡಿರ್ತಾರೆ. ಸಾಕ್ಷಾತ್ ನೀಲಾದೇವಿಯನ್ನ ಗುರು ಮಗಳಲ್ಲಿ ನೋಡ್ತಾರೆ. ತಕ್ಷಣ ಅವರಿಗೆ ಅನುಭವದಲ್ಲಿ ತಾಯಿಯನ್ನ ನೋಡಿ ಅನುಭವದಲ್ಲಿ ಅವರಿಗೆ ಜ್ಞಾನನೇ ಹೊರಟೋಗ್ತಾರೆ, ಜ್ಞಾನಿನೂ ಆಗ್ತಾರೆ. ತಕ್ಷಣ ಅವ್ರ ಮಗಳಿಗೆ ಗಾಬರಿ ಆಗುತ್ತೆ. ತಂದೆಯನ್ನ ಕರೆದಿರ್ತಾರೆ. ಅಯ್ಯೋ ಈ ಥರ ಆಗೋಯ್ತು, ನಾನು ಭಿಕ್ಷೆ ಕೊಡೋಕ್ಕೆ ಅಂತ ಬಂದೆ, ಹೀಗಾಗೋಯ್ತು ಅಂತ ಅವ್ರು ಹೇಳ್ತಾರಂತೆ. ಅವ್ರ ಪ್ರಜ್ಞೆ ತಪ್ಪಿಲ್ಲ, ಆ ತಾಯಿಯ ಅನುಭವದಲ್ಲಿದ್ದಾರೆ. ಅಂದರೆ ಆ ಮಗಳು, ಅವ್ರ ಗುರುಗಳು ಮಗಳು ಬಂದಾಗ ಆ ತಾಯಿಯ ವಿಶೇಷತೆಯನ್ನು ಅವಳಲ್ಲಿ ಅವರು ನೋಡಿದ್ರು. ಹಾಗಾಗಿ ತಾಯಿಯ ಅನುಭವಕ್ಕೆ ಅವರು ಅದು ಅವರಿಗೆ ವಿಶೇಷವಾದ ಪಾಶುರ ಆಗಿದ್ದರಿಂದ ಈ ಉಂದುಮದ ಕಡಿತನನ್ನು 2 ಸರಿ ಹೇಳ್ತಾರೆ. ಯಾಕೆಂದರೆ ರಾಮ ಅಂದರೆ ವಿಶೇಷವಾದ ಪಾಶುರ ಅಂತ. ಒಂದೊಂದು ಪಾಶುರಕ್ಕೂ ವಿಶೇಷ 2 ಸರಿ ಇದೆ. ಓಂಕಾರ ಓಂಗಿಯುಲಾಳ ಅಂತ ಅದನ್ನು ಹೇಳಬೇಕಾದ್ರೆ ಓಂಕಾರ ಬರೋದ್ರಿಂದ ಅದು ಓಂಕಾರದ ಮೇಲೆ ಅದನ್ನು 2 ಸರಿ ಹೇಳಿರುತ್ತೆ. ಕೆಲವೊಂದು ಅನುಸಂಧಾನಗಳಿಗೆ 2 ಸರಿ ಏನಕ್ಕೆ ಹೇಳ್ತಾರಪ್ಪ
ಪಾಶುರ ಇದರ ಇನ್ನೊಂದು ವಿಶೇಷ ಏನು ಅಂದರೆ 18ನೇ ಪಾಶುರ. 18 ಅನ್ನೋದು ಪುರಾಣಗಳಿಗೆ ತುಂಬ ವಿಶೇಷ. ಪುರಾಣಗಳು 18, ಮಹಾಭಾರತ ಯುದ್ಧಗಳಾಗಿದ್ದು 18 ದಿನ. 18ನೆಯ ದಿನ ಧರ್ಮಸ್ಥಾಪನೆ ಆಗಿದ್ದು. ಮಹಾಭಾರತದಲ್ಲಿ 18 ವಿಶೇಷ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಮಹಾಭಾರತದಲ್ಲಿ 18 ಪರ್ವ, ಮತ್ತು ರಾಮಾಯಣದಲ್ಲಿ ಪ್ರತಿಯೊಂದು 18 ಅಧ್ಯಾಯಕ್ಕೂ ಒಂದು ವಿಶೇಷವಾದ ಹಂತ. 18 ಅಧ್ಯಾಯಕ್ಕೆ ಆರತಿಯನ್ನು ಮಾಡ್ತಾರೆ. ಈ 18 ಅನ್ನೋದು ನಮ್ಮ ಈ ಪುರಾಣಕ್ಕೆ, ನಮ್ಮ ಇದಕ್ಕೆ ತುಂಬ ವಿಶೇಷವಾದಂಥದ್ದು. ಇಲ್ಲಿ ನೀಳಾದೇವಿಯನ್ನು ಎಬ್ಬಿಸೋ ಇದರಲ್ಲಿ ಜೀವಾತ್ಮನ ಇಂದಿರೆಗಳನ್ನು ಗೆದ್ದು ಪುರುಷಾಕಾರಿಯಾದ ಶ್ರೀದೇವಿ ನಮ್ಮನ್ನು ಪರಮಾತ್ಮನಲ್ಲಿ ಸೇರಿಸಬೇಕು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ನೀಳಾದೇವಿಯನ್ನು ಎಬ್ಬಿಸ್ತಾ ಇದ್ದಾರೆ. செந்தாமரை கையால் சீரார் வழியளிப்ப வந்து ತಿರುವಾಯ್ ಮಹಿಳೆಯರೋರೆ ಬಾವಾಯ್. ನೀಳಾದೇವಿಗೆ ತಾಯಾರಿದ್ರೆ ನಾವು ಹೆಂಗೆ ಸೌಖ್ಯ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಲ್ಲಿ ಕೆಲವೊಂದು ಉದಾಹರಣೆಗಳನ್ನೆಲ್ಲ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಅಂದರೆ, ಕಾಕಾಸುರ ವಧೆ ಆಗಬೇಕು, ಸೀತೆಗೆ ತೊಂದರೆ ಕೊಟ್ಟಿದ್ದು. ಕಾಕಾಸುರನನ್ನು ವಧೆ ಮಾಡಲಿಲ್ಲ ರಾಮ. ಯಾಕೆ ಅಂದರೆ ಅಲ್ಲಿ ಸೀತೆ ಜೊತೆಯಲ್ಲಿ, ರಾಮನ ಜೊತೆಯಲ್ಲಿ ಸೀತೆ ಇದೆ, ತಾಯಿ ಇದ್ದಿದ್ದರಿಂದ ಕಾಕಾಸುರನ ವಧೆ ಆಗಲಿಲ್ಲ. ಅವನು ಶರಣಾಗತನಾಗುವನಗ ಆಗಿ ಒಂದು ಕಣ್ಣು ಮಾತ್ರ ಕಾಕಾಸುರನಿಗೆ ಹೋಗುದು. ಕಾಕಾಸುರನ ಕಥೆಯನ್ನು ನಮ್ಮನ್ನು ಹೇಳಿದ್ದೆ ನಾನು. ಅಂದರೆ ಒಂದು ಕಾಗೆ ರೂಪದಲ್ಲಿ ಒಬ್ಬ ಅಸುರ ಬಂದು ಸೀತೆಯ ಸ್ತನವನ್ನು ಚುಚ್ಚುತ್ತಾ ಇರ್ತಾನೆ. ರಾಮ ಸೀತೆಯ ಮಡಿಲಲ್ಲಿ ಮಲಗಿರ್ತಾನೆ. ಆದರೆ ತೊಂದರೆ ಆದರೆ ನಾನು ಎಲ್ಲಿ ಅಲಗಾಡಿದ್ರೆ ರಾಮ ಎದ್ದು ಬಿಡ್ತಾನೋ, ಅವನಿಗೆ ನಿದ್ದೆ ಭಂಗ ಆಗುತ್ತೆ ಅನ್ನೋಕ್ಕೋಸ್ಕರ ಸೀತೆ ಆ ನೋವನ್ನು ತಡ್ಕೊಳ್ತ. ಆದರೆ ಅಲ್ಲಿಂದ ರಕ್ತಸ್ರಾವವಾದಾಗ ಅದರ ಅನುಭವ, ತಣ್ಣನೆ ಅನುಭವ ಆಗಿ ರಾಮ ಎದ್ದು ನೋಡ್ತಾನೆ. ತುಂಬ ಕೋಪದಿಂದ ಕಾಕಾಸುರನಿಗೆ ಒಂದು ದರ್ಬೆಯಿಂದ ಮಂತ್ರವನ್ನು ಬಾಣವನ್ನಾಗಿ ಮಂತ್ರ ಮಾಡಿ ಬಿಡ್ತಾನೆ. ಆ ಕಾಕಾಸುರ ಎಲ್ಲ ಲೋಕಕ್ಕೂ ಸುತ್ತುತ್ತೆ. ಎಲ್ಲೂ ಹೋದರೂ ಯಾರು ಅಂತ ನನಗೆ ರಕ್ಷಣೆ ಕೊಡೋದಕ್ಕೆ ಆಗೋದೇ ಇಲ್ಲ. ಅದೇ ಇದ್ದಿದ್ದು ಒಂದೇ ಒಂದು ಮತ್ತೆ ರಾಮನಲ್ಲೇ ಶರಣಾಗತಿ. ರಾಮನಿಗೆ ಕೋಪ ಬಂದೇ ಬಾಣ ಬಿಟ್ಟಿದ್ದು. ಆದರೆ ಏನಕ್ಕೆ ಅವನ ವಧೆಯನ್ನು ಮಾಡಲಿಲ್ಲ? ಒಂದು ಶರಣಾಗತನಾಗಿದ್ದಕ್ಕೆ, ಇನ್ನೊಂದು ಪಕ್ಕದಲ್ಲಿ ತಾಯಿ ಆಗಿದ್ದಕ್ಕೆ ಕ್ಷಮಿಸೋಕೆ ಹೇಳ್ತಾಳೆ ಸೀತೆ. ಹಂಗಾಗಿ ಅವರ ಒಂದು ಕಣ್ಣು ಮಾತ್ರ ಹೋಗುತ್ತೆ. ಯಾಕೆಂದರೆ ರಾಮ ಬಾಣದಲ್ಲಿ ಅದು ತಲುಪಲೇಬೇಕು ಅದು ಗುರಿಯನ್ನು. ಹಾಗಾಗಿ ಕಾಕಾಸುರನ ಕಣ್ಣು ಮಾತ್ರ ಹೋಗುತ್ತೆ. ಆದರೆ ರಾವಣ ತಪ್ಪನ್ನ ಮಾಡ್ದ, ಅವನಿಗೆ ಕ್ಷಮಾಪಣೆ ಸಿಗಲಿಲ್ಲ, ಅವನ ವಧೆ ಆಯಿತು. ಅದೇ ವಿಭೀಷಣ ತಾಯಿಯನ್ನು ಮತ್ತೆ ಸೇರಿಸಬೇಕು ಅಂತ ಅವನಿಗೆ ಹೇಳ್ದ. ಅವನ ಮಾತು ಕೇಳಿಲ್ಲ, ಅವನನ್ನೇ ಬಿಟ್ಟು ಬಂದ. ತಾಯಿಯ ಅನುಗ್ರಹ ಆಯಿತು, ಅವನಿಗೆ ರಕ್ಷಣೆ ಆಯಿತು, ಅವನಿಗೆ ಪಟ್ಟಾಭಿಷೇಕ ಆಯಿತು. ಹೀಗೆ ತಾಯಿ ಎಲ್ಲಿರ್ತಾರೋ ಅಲ್ಲಿ ಅವರಿಗೆ ದಂಡನೆ ಸಿಗುತ್ತೆ ವಿನಃ ಅವರ ನಾಶವಾಗೋದಿಲ್ಲ, ಸಂಹಾರವಾಗೋದಿಲ್ಲ ಅಂತ ಹೇಳಿ ಈ ರೀತಿಯಾದ ಅನೇಕ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಂಜನೇಯನಿಗೆ ಮೊದಲಲ್ಲಿ ಸಿಕ್ಕಿದ್ದು ತಾಯಿಯ ಅನುಗ್ರಹ. ರಾಮ ಅವನಿಗೆ ಕೆಲಸವನ್ನು ಹೇಳ್ತಾನೆ, ಅದರ ಅನುಗ್ರಹ ಸಿಕ್ಕಿದ್ದು ತಾಯಿಯಲ್ಲಿ. ಅವಳು ಎಷ್ಟು ವಿಶೇಷವಾಗಿ ಆಂಜನೇಯನನ್ನು ಹೇಳ್ತಾನೆ. ಕಮಸ್ಮಿನ್ ಕಾರ್ಯನಿರ್ವಹಣೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ ಅಂತ ಹೇಳ್ತಾಳೆ. ಅಂತಹ ಸ್ಥಾನವನ್ನ ಆಂಜನೇಯನಿಗೆ ಸೀತೆ ಕೊಡ್ತಾಳೆ. ಅವಳಿಗೆ ಶಕ್ತಿ ಇತ್ತು. ಒಂದು ಪಾಶುರದಲ್ಲಿ ಹೇಗೆ ಕೃಷ್ಣ ತಾನೇ ಬರಲಿ, ಅವನೇ ನನ್ನ ರಕ್ಷಕ ಅಂತ ಹೋಗಿ ಹೇಗೆ ಕಾಯ್ತಿದ್ದ ಋತುಗರಮನೆಯವಾಯಿ, ಆ ರೀತಿಯಾಗಿ ಸೀತೆ ಅವಳಿಗೆ ಸ್ವತಃವಾದ ಶಕ್ತಿ ಇದ್ದಂಥವಳು. ಆಂಜನೇಯನ ಆ ಬಾಲದಲ್ಲಿ ಇಡೀ ಲಂಕೆಯನ್ನ ಮಾಡಿದ್ರೆ ಆಂಜನೇಯನಿಗೆ ಏನು ಮಾಡಬೇಡ ಅಂತ ಅಗ್ನಿ ಹೇಳ್ತಾಳೆ, ಅಗ್ನಿದೇವನಿಗೆ ಹೇಳ್ತಾಳೆ. ಹಾಗಿರ್ಬೇಕಾದ್ರೆ ಅದೇ ಅಗ್ನಿದೇವನಿಗೆ ರಾವಣನ ಸುಟ್ಟು ಬಿಡುವುದರ ಖಂಡಿತ ಆಗ್ತಾ ಇದೆ. ಆದರೆ ರಾಮ ಬರಲಿ ಅಂತ ಅವಳು ಕಾಯ್ತಾಳೆ. ಇಲ್ಲಿ ಹನುಮಂತನಿಗೆ ಶ್ರೇಷ್ಠವಾದ ಉನ್ನತವಾದ ಜಾಗವನ್ನು ಕೊಡ್ತಾಳೆ. ತ್ವಂ ಅಸ್ಮಿನ್ ಕಾರ್ಯನಿರೋಗೆ, ನೀನು ನನ್ನ ಕೆಲಸಕ್ಕೋಸ್ಕರ ನಿಯೋಗವಾಗಿದ್ದೀಯಾ. ಹರಿಸತ್ತಮ ಅಂತ ಕರೀತಾಳೆ ಆಂಜನೇಯನನ್ನು. ಅಂದರೆ ಲಕ್ಷ್ಮಿಗೆ ಯಾವ ರೀತಿಯಾದಂತಹ ವಾತ್ಸಲ್ಯ ಮಕ್ಕಳಲ್ಲಿ ಬರುತ್ತೆ ನನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ತನ್ನಲ್ಲಿ ಶಕ್ತಿ ಇದ್ದು ನಿನ್ನ ಶಕ್ತಿಯಿಂದ ನೀನು ನನ್ನ ಕಷ್ಟವನ್ನು ಹೋಗಲಾಡಿಸು ಅಂತ ಹನುಮಂತ
ಪಾಶುರಕ್ಕೆ ಮಂಗಳವನ್ನು ಮಾಡ್ತಾ ತಾಯಾರಿಗೆ ನಾವು ಶರಣಾಗತಿಯನ್ನ ಮಾಡ್ತಾ ಒಂದು ಮದ ಕಡಿತನ್ ಓಡಾದ ತೋಳ್ವರಿಯನ್ ನಂದ ಗೋಪಾಲನ್ ಮರುಮಹಳೆ ನಪ್ಪಿನ್ನಾಯ್ கந்தம் கமலம் குழலி கடை திருவாய் வந்தெங்கும் கோழி அழைத்தனகான் மாதவி பந்தல் மேல் பல்கால் உயிரினங்கள் கூவினகான் வந்தால் விரலி உண்மைக்கு நன்பேர் பாட செந்தாமரை கையால் சீரார் உரையொலிப்பார் வந்து திருவாய் மகிழ்ந்தேலோர் ಎಂಬಾವಾಯ್. ಏನಕ್ಕೆ ಇಲ್ಲಿಗೆ ನಿಲ್ಲಿಸಿದೆ ಅಂದರೆ ಇನ್ನೊಂದು ರಾಮಾನುಜರ ಕಥೆಯನ್ನು ನಾವಿಲ್ಲಿ ಹೇಳುವಂಥ ಸಂದರ್ಭ ಇದು. ತಿರುವಾಡಿಪುರದಲ್ಲಿ ಶಹದುದಿತ್ತಾಳ್ವಾಳಿಗೆ ಯಾವತ್ತು ನಾನು ಪಾಶುರವನ್ನು ವಾಡಿ ತಿರುವಾಳ್ವಾಳಿಯನ್ನು ಅಂದರೆ ಮಂಗಳಾಶಾಸನ ಮಾಡೋದನ್ನು ಈ ಪ್ರವಚನದ ಕಡೆಯಲ್ಲಿ ಹೇಳ್ತೀವಿ. ಮೊದಲಿನಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಪೂಜೆಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂದರೆ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು, ನಮ್ಮ ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕು. ಅದನ್ನು ನಾನು ಮೊದಲು ಮಾಡ್ತೀನಿ. ನನ್ನ ಗುರುಗಳ ಬಗ್ಗೆ ರಾಮಾನುಜರು, ನಂತರ ಅವರ ಪರಂಪರೆ ಏನು ಬರುತ್ತೆ ಎಲ್ಲಾನು ಮಾಡ್ತೀನಿ. ಪರಂಪರೆಯಲ್ಲಿ ಬರಬೇಕಾದ್ರೆ ನಾವು ಅಸ್ಮತ್ ಗುರುಭ್ಯೋ ನಮಃ ಅಂತ ಶುರು ಮಾಡ್ತೀವಿ. ಅಂದರೆ ನಮ್ಮ ಗುರುಗಳಿಗೆ ನಾವು ಮೊದಲು ನಮಸ್ಕಾರವನ್ನು ಮಾಡ್ತೀವಿ. ಹಾಗೆ ಬರ್ತಾ ರಾಮಾನುಜರಿಗೆ ನಮಸ್ಕಾರವನ್ನು ಮಾಡ್ತೀವಿ. ಅವರಿಂದ ಪರಂಪರೆಯಾಗಿ ಬಂದಂತಹ ನಮ್ಮ ಎಲ್ಲ ಗುರುಗಳಿಗೂ ನಮಸ್ಕಾರವನ್ನು ಮಾಡಿ ಕಡೆಯ 2 ಸಾಲುಗಳಲ್ಲೂ ಮತ್ತೆ ಇದೇ ರೀತಿಯಾದ ಪುರುಷಾಕಾರವನ್ನು ನಾವು ಹೇಳ್ತೀವಿ. ಶ್ರೀಯೈ ನಮಃ ಶ್ರೀಧರಾಯ ನಮಃ ಅಂತ ಹೇಳ್ತೀವಿ. ಇದನ್ನ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ದೇವರಿಗೆ ದೀಪ ಹಚ್ಚಿ ಮೊದಲಿಂದಲೇ ಹೇಳಬೇಕು. ಅದನ್ನ ಹೇಳಿದ್ರೆ ನಾವು ಗುರುಗಳಿಂದ, ನಮ್ಮ ಗುರುಗಳಿಂದ ಹಿಡಿದು ಭಗವಂತನಿಂದ ಹಿಡಿದು ತಾಯಿಯಿಂದ ಹಿಡಿದು ನಾವು ಎಲ್ಲರ ಅನುಗ್ರಹವನ್ನು ನಾವು ಪಡಿತೀವಿ. ನಾವು ಭಗವಂತನನ್ನು ತಲುಪಬೇಕಾದ್ರೆ ಹೇಗೆ ಹೋಗ್ತೀವಿ? ನಮ್ಮ ಗುರುಗಳು, ನಾವು ಯಾರು ಈ ಕ್ಷಣದಲ್ಲಿ ಈಗ ನಾವು ಯಾರಿಗೆ ನಾವು ಆಶ್ರಯವನ್ನು ಮಾಡಿದ್ದೀವಿ ಅವರಿಗೆ ಗುರುಗಳು ಆ ಥರ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಹಾಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ರಾಮಾನುಜರ ಪರಂಪರೆ ಬರುತ್ತೆ. ಅಲ್ಲಿಂದ ಮುಂದೆ ಹಾಗೆ ಹೋಗ್ತಾ ಶ್ರೀಯೈ ನಮಃ ಶ್ರೀಧರಾಯ ನಮಃ ಅಂತ ಭಗವಂತನಿಗೆ ನಾವು ಮಾಡ್ತೀವಿ. ಅಲ್ಲೂ ಮೊದಲು ಶ್ರೀಯೈ ಇದೇ ಪುರುಷಾಕಾರಕ ಆಚಾರ್ಯರಿಂದ ಹೋಗಿ ತಾಯಿಯನ್ನು ಪಡೆದು ನಂತರ ಶ್ರೀಧರಾಯ ನಮಃ, ಶ್ರೀಧರ ಅಂದರೆ ನಾರಾಯಣ. ಆ ರೀತಿಯಾಗಿ ಮೊದಲು ನಾವು ಗುರು ಪರಂಪರೆಯನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಈ ರೀತಿಯ ಕೆಲಸವನ್ನು ನಾವು ಆರಂಭ ಮಾಡ್ತೀವಿ. ಮುಗಿದ ತಕ್ಷಣ ಆ ಭಗವಂತನಿಗೆ ಮಂಗಳಾಶಾಸನವನ್ನು ಮಾಡ್ತೀವಿ. ಹೇಗೆ ಗೋದೆ ಕಡೆಯ ಅಂಡಿ ಉಲಾಮಣಂತಾಯಿನಲ್ಲಿ ಅವರ ಎಲ್ಲ ಲೀಲೆಗಳಿಗೂ ಮಂಗಳಾಶಾಸನವನ್ನು ಮಾಡ್ತಾರೆ. ಅಂದರೆ ನಿನಗೆ ಮಂಗಳವಾಗಲಿ ಮಂಗಳವಾಗಲಿ. ಹಾಡಲ್ಲೂ ಕೂಡ ಮಂಗಳಾರತಿಯನ್ನು ನಾವು ತಾಯಿಗಾಗಿ ಮತ್ತು ಭಗವಂತನಿಗೆ ನಾವು ಆರತಿಯನ್ನು ಮಾಡ್ತೀವಿ. ಅಂದರೆ ಮಂಗಳವಾಗಲಿ, ಭಗವಂತ ಇರಬೇಕು. ಪಲ್ಲಾಂಡ ಪಲ್ಲಾಂಡ ಪಲ್ಲಾಯ ಇರುತ್ತಾಂಡ ಅಂತ ಆಳ್ವಾರು ಹೇಳಿದ್ರು, ಪೆರಿಯಾಳ್ವಾರು ಹೇಳಿದ್ರು. ಭಗವಂತನಿಗೆ ಹೇಳ್ಬೋದಾ? ಹೇಳಬೇಕು. ಯಾಕೆಂದರೆ ಅವನು ಚೆನ್ನಾಗಿದ್ರೆ ಅಷ್ಟೇ ನಾವು ಚೆನ್ನಾಗಿರೋದು ಸಾಧ್ಯ. ಆ ರೀತಿಯಾಗಿ ಮಂಗಳಾಶಾಸನವನ್ನು ನಾವು ಮಾಡ್ತೀವಿ. ಆ ಮಂಗಳಾಶಾಸನದಲ್ಲಿ ನಾವು ಹೇಳಬೇಕಾದ್ರೆ ತಿರು ಆಡಿಪುರத்தில் ಶಹದುದಿತ್ತಾಳ್ವಾಳಿಗೆ, ಈ ಗೋದೆಗೆ ಹೇಳುವಂತಹ ವಾಡಿ ತಿರುವಾಳ್ವಾಳಿ ಮಂಗಳಾಶಾಸನ. ಮೊದಲೇ ಪ್ರವಚನದ ಮೊದಲನೇ ದಿನ ಹೇಳಿದ್ದೆ, ಆಡಿಪುರಂ ಆಡಿ ಮಾಸದ ಪೂರ್ವ ನಕ್ಷತ್ರದಲ್ಲಿ ಗೋದೆ ಹುಟ್ಟಿದ್ದು. ತಿರುಪಾವೈ ಮುಪ್ಪುದು ಶಕ್ತಿ ಆಳ್ವಾಳಿಗೆ. ಈ 30 ಭಾಷೆಗಳನ್ನು ಹೇಳಿದವರು ಗೋದೆ. ತಿರುಪಾವೈ ಮುಪ್ಪುದು ಶಕ್ತಿ ನಾಡು. ಆ ರೀತಿಯಂತ ನಿನಗೆ ಮಂಗಳವಾಗಲಿ. ಪೆರಿಯಾಳ್ವಾರ್ ಪೆತ್ತೆಡುತ್ತ ಪೆಣ್ ಪಿಳ್ಳೈವಾಳಿಗೆ. ಪೆರಿಯಾಳ್ವಾರರು ಸಾಕಿ ಬೆಳೆಸಿದಂಥ ಮಗಳು. ಚಿಕ್ಕದಾಗಿ ನಾನು ಅವತ್ತು ಕಥೆ ಹೇಳಿದ್ದೆ, ಅದೇ ರೀತಿಯಾದ ಕಥೆ. ಅವರ ಮನದಲ್ಲಿ ತುಳಸಿ ವನದಲ್ಲಿ ಭೂದೇವಿ ಬಂದು ಆವಿರ್ಭವಿಸ್ತಾಳೆ, ಅಲ್ಲಿ ಹುಟ್ಟುತ್ತಾಳೆ. ಅಲ್ಲಿಂದ ಮಗುವನ್ನು ಕರ್ಕೊಂಡೋಗಿ ಅವರು ಸಾಕ್ತಾರೆ. ಅವರೇ ಸಾಕ್ಷಾತ್ ಕೃಷ್ಣನ ಪರಮಾನಂದದಲ್ಲಿ 1000 ಭಾಷೆಗಳನ್ನು ಬರೆದಿದ್ದಾರೆ. ಅದು ಪೂರ್ತಿ ಯಶೋದೆ ಅನುಭವದಲ್ಲಿ ಕೃಷ್ಣನನ್ನು ಅವರು ನೋಡಿದರು. ಇವತ್ತು ಕೃಷ್ಣ ಹುಟ್ಟಿದ್ದಾನೆ, ಅವನಿಗೆ ತೊಟ್ಟಿಲು ಶಾಸ್ತ್ರ ನಡೀತಾ ಇದೆ. ರಾತ್ರಿ ವೇಳೆಯಲ್ಲಿ ಭಗವಂತನಿಗೆ ಅವನನ್ನು ಮಲಗಿಸ್ಬೇಕಾದ್ರೆ ಹೇಳೋದು ಅದರದೇ. மாணிக்கம் கட்டி வைரமணை கட்டி ஆணி பொன்னால் செய்த வண்ணச்சிறு தொட்டில் வேணி உனக்கு பிரமನ್ ಇಳುತ್ತಂದಾನ್ ಮಾಣಿಕುರಳನೆ ಕಾಲೇಯೋ. ಅಂದರೆ ಒಬ್ಬೊಬ್ರು ಬಂದು ಅವನಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಈಗ ಯಾವುದಾದ್ರು ಮಗುಗೆ ನಾವು ನಾಮಕರಣ ಶಾಸ್ತ್ರ ಮಾಡ್ತಾ ಇದ್ರೆ ಏನು ಮಾಡ್ತಾರೆ, ಬಂದವರೆಲ್ಲ ಅವರಿಗೆ ತಕ್ಕಂತೆ ಒಂದು ಮಗುಗೆ ಒಂದು ಬಹುಮಾನವನ್ನು ಏನಾದರೂ ಕೊಡ್ತಾ ಇರ್ತಾರೆ. ಆ ರೀತಿ ದೇವಾನುದೇವತೆಗಳೆಲ್ಲ ಬಂದು ಈ ಕೃಷ್ಣನಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ.
ಆಗಿದೆ, ವಜ್ರದಿಂದ ಆಗಿದೆ. ಮಾಣಿಕಂ ಕಟ್ಟಿ ವೈರಮೆ ಕಟ್ಟಿ ಆಣಿ ಪೊನ್ನಾಲು செய்த ಚಿನ್ನದಲ್ಲಿ ಮಾಡಿರುವಂತಹ ಆಣಿ ಪೊನ್ನಾಲು செய்த ಬಣ್ಣ ಚಿರತ್ತೊಟ್ಟಿಲು, ಬಣ್ಣಗಳಿಂದ ಚಿತ್ರವನ್ನೆಲ್ಲ ಬಿಡಿಸಾಗಿದೆ. ಆ ರೀತಿ ಐಶ್ವರ್ಯ ತುಂಬ ಹೆಚ್ಚಿನ ರೀತಿಯಾದಂತಹ ಮಾಣಿಕ್ಯಗಳಿಂದ ಮುತ್ತುರತ್ನಗಳಿಂದ ಚಿತ್ರಗಳನ್ನೆಲ್ಲ ಬಿಡಿಸಿರುವಂತಹ ಚಿನ್ನದ ತೊಟ್ಟಿಲನ್ನ ಬೇಡಿ ಉನಕ್ ಪಿರಮನ್ ಅಂತ ಬ್ರಹ್ಮ, ಆ ಬ್ರಹ್ಮ ತಂದು ಆ ತೊಟ್ಟಿಲನ್ನ ನಿನಗೆ ಕೊಟ್ಟಿದ್ದಾನೆ. ಮಾಣಿಕ್ಯಗಳನ್ನೇ ತಾನೇನು ದಿವ್ಯಮಣಿ ಭೂಷಿತನೇ ಅಂತ ಅವನನ್ನು ಕರೆಯೋನು. ತಾಲೇನೋ ಮಲಕೋ, ಆ ತೊಟ್ಟಲ್ಲಿ ನೀನು ಮಲಕೋ ಅಂತ ಹೇಳಿ ಆ ರೀತಿಯಾದ ಒಂದು ಲಾಲಿಯನ್ನ, ತಾಲೇನೋ ಅಂದ್ರೆ ಲಾಲಿಯನ್ನ ಪೆರಿಯಾಳ್ವಾರು ಆಡ್ತಾರೆ. ಇವತ್ತು ಇನ್ನು ಕೃಷ್ಣ ಹುಟ್ಟಿದಾನೆ, ನನಗೆ ತೊಟ್ಟಿ ಶಾಸ್ತ್ರ ಆಗಿದೆ, ಅವರೆಲ್ಲ ತಂದುಕೊಟ್ಟಿದ್ದಾರೆ. ಈ ರೀತಿಯಾದ ತೊಟ್ಟಿಲನ್ನ ಬ್ರಹ್ಮ ಕೊಟ್ಟಿದ್ದಾನೆ. ದೇವಾನುದೇವತೆಗಳೆಲ್ಲ ಸೇರಿ ತಂದು ಕೊಟ್ಟಿದ್ದಾರೆ. ಆ ತೊಟ್ಟಿಲಲ್ಲಿ ಮಲಗು ಹೇಳಿ ರಾತ್ರಿಯಲ್ಲಿ ಶೈನೋತ್ಸವದಲ್ಲಿ ಆ ಪಾಶುರವನ್ನು ಪೆರಿಯಾಳ್ವಾರ ಪಾಶುರವನ್ನು ಇಡ್ತಾರೆ. ಆ ರೀತಿಯಾಗಿ ಪೆರಿಯಾಳ್ವಾರ್ ಭಗವಂತನಲ್ಲೇ ಆಸಕ್ತಿ ಉಳ್ಳವರು. ವಿಷ್ಣು ಚಿತ್ತ ಅಂತ ಅವ್ರಿಗೆ ಹೆಸರು. ಇವರು ಚಿತ್ತದಲ್ಲಿ ವಿಷ್ಣು, ವಿಷ್ಣುವಿನ ಚಿತ್ತದಲ್ಲಿ ಇವರು. ಹಾಗಾಗಿ ಎರಡೂ ಕಡೆಯಿಂದ ವಿಷ್ಣು ಚಿತ್ತರು. ಅಂಥವರ ಕೈಯಲ್ಲಿ ಬೆಳೆದಂತಹ ಗೋಲೆ. ಅವರು ಬರೀ ಮಗನನ್ನಾಗಿ ನೋಡಿದ್ರೆ, ಭಗವಂತನನ್ನಾಗಿ ನೋಡಿದ್ರು. ರಾಜೆಗಳು ನನ್ನನ್ನು ಪತಿಯನ್ನಾಗಿಯೇ ನೋಡಿ ಅವನನ್ನೇ ನಾನು ಪಡಿಬೇಕು ಅಂತ ಹೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಂತಹ ಗೋದೆ. ಒಂದು ಸನ್ನಿವೇಶವನ್ನು ಹೇಳ್ತಾರೆ. ಇನ್ನು ಮಗು ಇದು ಗೋದೆ ಚಿಕ್ಕವಳು. ಒಂದು ಬಾರಿ ಯಶವಿಲಿ ಪುತ್ತೂರಲ್ಲಿ ಭಾರಿ ಮಳೆ ಬರುತ್ತಂತೆ, ತುಂಬ ಕತ್ತಲಿ ಎಲ್ಲ ಕಡೆ. ಒಂದು ಸ್ವಲ್ಪ ಹೊತ್ತಾದ್ರೆ ಮಗು ಕಾಣೋದಿಲ್ಲ. ಪೆರಿಯಾಳ್ವಾರ್ಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಮಗು ಎಲ್ಲೋ ಹೊಟ್ಟೋಯ್ತಲ್ಲ, ಚಿಕ್ಕ ಮಗು ಈ ಕತ್ತಲಿಂದ ಹುಡ್ಕೊಂಡು ಬರ್ತಾರಂತೆ. ನೋಡಿದ್ರೆ ಬಂದ ವಟಭದ್ರಶಾಹಿ ದೇವಸ್ಥಾನದಲ್ಲಿ ಮಗು ಇರುತ್ತೆ. ಅಯ್ಯೋ ಒಬ್ಬಳೇ ಯಾಕಮ್ಮ ಇದೆಯಾ ಅಂತಂದ್ರೆ, ಇಷ್ಟೊಂದು ಕತ್ತಲೆ ಆಗಿದೆ, ಇಷ್ಟೊಂದು ಮಳೆ ಬರ್ತಾ ಇದೆ, ನನ್ನ ಭಗವಂತನ ಭಯ ಆಗುತ್ತಲ್ಲ, ಅವನು ಒಬ್ಬ ಇದ್ದಾನಲ್ಲ. ಅಂದರೆ ಆ ಭಗವಂತನ ಮೇಲೆ ಆ ರೀತಿಯಾದ ಒಂದು ಆ ಅನುರಕ್ತತೆಯನ್ನ ಬೆಳೆಸ್ಕೊಂಡಿದ್ದವಳು ಗೋದೆ. ಸ್ವಾಭಾವಿಕ. ತಂದೆ ಹೇಗಿದ್ರು ಅದಕ್ಕೆ ಎರಡರಷ್ಟು ಇಲ್ಲಿ ಮಗ ಇದ್ದಾನೆ. ನೆನ್ನೆ ಅದನ್ನೇ ಹೇಳಿದ್ರು, ಕೃಷ್ಣ ಹೇಗೆ ಇಷ್ಟೊಂದೆಲ್ಲ ನೀರು ಕೊಟ್ಟ ಅಂತ ಅಂದರೆ ಅವನನ್ನ ಕಂತೆ ಹೋಲಿಕೆ ಮಾಡಿ ನಂದ ಆ ರೀತಿ ದಾನವನ್ನ ಮಾಡಿದ್ದ. ಅವನು ಪ್ರಜೆಗಳೆಲ್ಲರಿಗೂ ನೀರನ್ನ ವಸ್ತ್ರವನ್ನ ಕೊಡ್ತಾ ಇದ್ದ. ಆಗ ಅದನ್ನ ನೋಡಿ ಆ ರೀತಿಯಾದ ಒಂದು ಗುಣವನ್ನ ಕಲಿತ್ಕೊಂಡು ಕೃಷ್ಣ ದ್ರೌಪದಿಗೆ ಅಷ್ಟೊಂದು ಅಕ್ಷಯವನ್ನು ಕೊಟ್ಟ. ತಂದೆಯ ಗುಣಗಳು, ತಂದೆ ತಾಯಿ ಗುಣಗಳೇನಿರುತ್ತೋ ಮಕ್ಕಳಿಗೆ ಅದಕ್ಕೆ ಎರಡರಷ್ಟು ಬರುತ್ತೆ. ಅವರು ಪಾಲನೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿದ್ದಂತಹ ಪೆರಿಯಾಳ್ವಾರು ಬೆಳೆದು ಸಾಕಿದ ಪೆಣ್ಪಿಳ್ಳೈ ಬಾಳಿಯೇ. ಆ ರೀತಿ ಅವರ ಮಗಳಾದ ನಿನಗೆ ಮಗಳ ಶಾಸನವಾಗಲಿ. ಪೆರಂಬುದೂರು ಮಾಮನಿಗೆ ಪಿನ್ನಾನಾಳ್ ಬಾಳಿಯೇ. ಇದು ಈ ಪಾಶುರದ ತುಂಬ ವಿಶೇಷವಾದಂತಹ ಒಂದು ಅರ್ಥವನ್ನು ಕೊಡುವಂತಹ ಸಾಲು. ಪೆರಂಬುದೂರು ಮಾಮನಿ ಅಂತ ಅಂದರೆ ರಾಮಾನುಜರು. ಅವರು ಪೆರಂಬುದೂರಿನಲ್ಲಿ ಹುಟ್ಟಿದವರು. ಪೆರಂಬುದೂರು ಮಾಮನಿ ಅಂತಂದರೆ ರಾಮಾನುಜರು. ಪೆರಂಬುದೂರು ಮಾಮನಿಗೆ ಪಿನ್ನಾನಾಳ್ ಬಾಳಿಯೇ. ಪಿನ್ನಾನಾಳ್ ಅಂದರೆ ಹಿಂದಿನವಳು ಅಂದರೆ ತಂಗಿ. ರಾಮಾನುಜರು ಸನ್ಯಾಸಿ. ಅವ್ರಿಗೆ ಒಬ್ಬನೇ ಒಬ್ಬ ಗೋವಿಂದನ ತಮ್ಮ ಇದ್ದರೆ ವಿನ ತಂಗಿ ಇದ್ದರೆ ಎಲ್ಲೂ ಐತಿ ಇದ್ದಿದೆ ಇಲ್ಲ. ಇಲ್ಲಿ ಹೆಂಗೆ ತಂಗಿಯ ವೃತ್ತಾಂತ ಬಂತು ಅಂತ ಅಂದರೆ ಅದೊಂದು ವಿಶೇಷವಾದ ಇದೇ ಗೋದೆ ಅವರ ನಾಟ್ಯಾರ್ಥಿ ನೋಡಿನಲ್ಲಿ ತುಂಬ ವಿರಹ ವೇದನೆಯನ್ನು ಹೇಳಿಕೊಳ್ತಾಳೆ ಅಂತ ಹೇಳಿದ್ರು. ಅದರ ಒಂದು 4-5 ಪಾಶುರಗಳ ನಂತರದ ಇದೇ ರೀತಿ ಸಮಯ ಸಿಕ್ಕ ಪಾಶುರಗಳಲ್ಲಿ ಹೇಳ್ತೀನಿ. ತುಂಬ ವಿರಹ ವೇದನೆ. ನಿರುಪಾವೈ ವ್ರತ ಮಾಡಿ ಭಗವಂತ ಸಿಕ್ಕಿದ, ಆದರೆ ಅವನಿಗೆ ಪತಿಯಾಗಿ ಸಿಗಲಿಲ್ಲ. ವಿರಹ ವೇದನೆ ಆರಂಭವಾಯಿತು. ಯಾವ ರೀತಿ ವಿರಹ ವೇದನೆ ಅಂದರೆ ಅವನಿಗೆ ಇರೋದಕ್ಕೆ ಆಗ್ತಾ ಇಲ್ಲ. ವಿಷಳಾಗೋಗಿದ್ದಾಳೆ. ಊಟ ಕೂಡ ಅವಳಿಗೆ ಬೇಕಾಗ್ತಿಲ್ಲ. ಎಲ್ಲಲ್ಲಿ ನೋಡಿದ್ರು ಕೃಷ್ಣ ಬೇಕು. ಎಲ್ಲರಿಗೂ ಹೇಳ್ತಾಳೆ, ಆ ಕೃಷ್ಣ ಓಡಾಡಿರುವಂತಹ ಮಣ್ಣುಗಳಾರು ತಂದು ನನ್ನ ಮೈಗೆ. ಅವಾಗಲಾರು ಈ ವಿರಹ ವೇದನೆ ಕಮ್ಮಿ ಆಗ್ಬೋದು. ಅವನು ಧರಿಸಿದಂಥ ಒಂದು ಬಟ್ಟೆನಾದ್ರೂ ಬಂದು ನನ್ನ ಮೇಲೆ ಇಡೀ ಆ ತಾಪ ನನಗೆ ಕಮ್ಮಿ ಆಗ್ಬೋದು. ಮೋಡಗಳಿಗೆಲ್ಲ ಹೇಳ್ತಾಳೆ, ನೀ ಎಲ್ಲ ಕಡೆ ಓಡಾಡ್ತಿರ್ತೀಯ, ಅದೇ ಭಗವಂತನೂ ಎಲ್ಲ ಕಡೆ ಓಡಾಡ್ತಾನೆ, ನಿನಗೂ ಅವನಿಗೂ ಸಂಬಂಧ ಇದೆ. ಈ ರೀತಿ ನಾನು ಅವನನ್ನು ಕಾಯ್ತಾ ಇದ್ದೀನಿ, ಅವನು ಬರದೇ ಇದ್ರೆ ಪ್ರಾಣವನ್ನು ಬಿಟ್ಬಿಡ್ತೀನಿ. ಒಂದು ಹೆಣ್ಣು ಅವನಿಗೋಸ್ಕರ ಕಾದು 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 ಪ್ರಾಣ ಬಿಟ್ಬಿಟ್ಲು ಅನ್ನೋ ಒಂದು ಕೆಟ್ಟ ಹೆಸರು ಅವನಿಗೆ ಬರುತ್ತೆ, ಹೋಗಿ ತಿಳಿಸಿ ಅವನನ್ನು ಕರ್ಕೊಂಡ್ಬನ್ನಿ ಅಂತ ಹೇಳಿ ಆ ರೀತಿಯಾದ ಒಂದು ವಿರಹ ವೇದನೆಯನ್ನು ಗೋದೆ ಆ
ನಾಚ್ಯಾರ ತಿರುಮಳಿನಲ್ಲಿ ಹೇಳ್ಕೊಂಡು, ನಾಚ್ಯಾರ ಅಂದರೆ ತಾಯಿಗೆ ತಿರುಮಳಿ ಅವಳು ಹೇಳಿರುವಂಥದ್ದು. ನಂತರದ ಸಾಲು ಅದನ್ನೇ ಬರುತ್ತೆ ಅಲ್ಲಿ. ಆ ರೀತಿ ಹೇಳಬೇಕಾದ್ರೆ ಎಲ್ಲ ಭಗವಂತನಲ್ಲೂ ಕೇಳ್ಕೊಳ್ತಿರ್ತಾಳೆ, ನನ್ನನ್ನು ಅವನು ಸೇರಿಸಿ ಅಂತ. ತಿರುಮಾಲಿರೇಶ್ವರಿ ಅಂತ ಹೇಳಿ ಮಧುರೈನಲ್ಲಿ ವಿಶೇಷವಾದ ದೇವಸ್ಥಾನ, ಅಳಹರ್ ಕೊಯ್ಲು, ಅಲ್ಲಿ ಅವರನ್ನು ಕೇಳ್ಕೊಳ್ತಾಳೆ. ಏನಂತ ಕೇಳ್ತಾಳೆ ಅಂತಂದರೆ, ಭಗವಂತ ನನ್ನ ಕೂಗು ಕೇಳಿಸಿ ನೀನು ಬಂದಿದ್ದೇ ಆಗಿದ್ರೆ, ನೀನು ನನ್ನನ್ನು ಒಪ್ಕೊಳ್ಳೋದೇ ಆದರೆ ನಿನಗೆ ಏನು ಕೊಡ್ತೀನಿ? ಈಗ ನಾವು ಸಾಮಾನ್ಯವಾಗಿ ನಾವು ಮಾಡ್ತೀವಿ, ಭಗವಂತ ಇವತ್ತು ಕೊಡಪ್ಪ, ದೇವರು ಬಂದು ನಿನ್ನ ಅಭಿಷೇಕ ಕೊಡ್ತೀನಿ, ಇಲ್ಲ ಈ ಥರ ಒಂದು ನಮ್ಮಲ್ಲಿ ಒಂದು ಹರಕೆಗಳಲ್ಲೇ ಇಟ್ಕೊಳ್ಳೋದು ಅಭ್ಯಾಸ ನಮ್ಮಲ್ಲಿ ಬಂದಿದೆ. ಅದೇ ರೀತಿಯಾದ ಒಂದು ರೀತಿಯನ್ನ ನಡವಳಿಕೆಯನ್ನು ಇಲ್ಲಿ ಗೋದೆಯಲ್ಲಿ ತೋರಿಸಿದ್ದಾರೆ. திருமாலிருஞ்சோலை ಭಗವಂತನಿಗಳು ಏನು ಹೇಳ್ತಾರೆ ಅಂತಂದ್ರೆ, நாரும் நறும்பொழில் மாலிருஞ்சோலை நம்பிக்கு நான் 100 தடாவில் வெண்ணெய் வாய் நேர்ந்த பராவி வைத்தேன், 100 தடா நிறைந்த அக்கார அரிசியில் சொன்னேன், ஏறு திருவிளையான் இன்னும் வந்திவை ಕೊಳ್ಳುಂಗುಲೋ. ನೀವು ಆ ರೀತಿ ನನ್ನ ಬಳಿ ಬಂದಿದ್ದೆ ಆದರೆ, ತಿರುಮಾಲಿರುಂಜೋலை ನಮಗೆ ಅಂದರೆ ಎಲ್ಲರೂ ಭಗವಂತನೇ, ಕೃಷ್ಣನೇ. ಅವನಿಗೆ ಹೇಳ್ತಾರೆ, ನಾನು 100 ತಡಾವಿ ಬೆಣ್ಣೆ. 100 ತಡಾರ ಅಂತಂದರೆ ಹಂಡೆ, ಅದಕ್ಕೆ ನೈವೇದ್ಯ ಮಾಡೋದಕ್ಕೆ. ಆ ಥರ ತಡಾರಗಳನ್ನ ನೋಡಬೇಕು ಅಂದರೆ ಈಗ ನಾವು ತಿರುಪತಿಯಲ್ಲಿ ನೋಡೋದಕ್ಕೆ ಸಾಧ್ಯ. ಇವತ್ತಿಗೂ ಆ ತಡಾರಗಳನ್ನೇ ಅಲ್ಲಿ ನೈವೇದ್ಯ ಮಾಡೋದು. ಅಂದರೆ ಇಷ್ಟು ದೊಡ್ಡ ಹಂಡೆಗಳು, ಆ ಥರ ದೊಡ್ಡ ಹಂಡೆ 100. ಆ 100 ಹಂಡೆಗಳಲ್ಲಿ ನಾನು ನಿನಗೆ ಬೆಣ್ಣೆಯನ್ನು ಸಮರ್ಪಣೆ ಮಾಡ್ತೀನಿ. ಬರೀ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಪಾಯ್ನೇರ್ನ ಬರಾವಿ ವೈತೆ 100 ತಡಾ ನಿರೈಂದ ಅಕ್ಕಾರ ಅಡಿಸಿಲ್. ಆ 100 ರೀತಿಯ ಹಂಡೆಗಳು ನಿರೈಂದ ತುಂಬಿರುವಂತಹ ಅಕ್ಕಾರ ಅಡಿಸಿಲ್ ಅಂತ ಹೇಳ್ತಾರೆ. ಅಕ್ಕಾರ ಅಡಿಸಿಲ್ ಅಂದರೆ ನಮಗೆ ಸುಲಭವಾಗಿ ಹೇಳಬೇಕು ಅಂತ ಅಂದರೆ ಸಿಹಿ ಪೊಂಗಲ್ ಅಂತ ಹೇಳ್ಬೋದು. ಆದರೆ ಅದು ಆ ರೀತಿಯಾಗಿ ನಾವು ಮಾಡುವಂಥ ಸಿಹಿ ಪೊಂಗಲ್ ಅಲ್ಲ. 3 ಲೀಟರ್ ಹಾಲನ್ನು ಹೆಚ್ಚು ಕಮ್ಮಿ ಒಂದು 3/4 ಲೀಟರ್ ಇಲ್ಲ 1 ಲೀಟರ್ಗೆ ಇಳಿಸೋದು, ಅಷ್ಟು ಗಟ್ಟಿ ಬರುತ್ತೆ. ಆ ಹಾಲಿನಲ್ಲೇ ಅಕ್ಕಿ ಕುದಿಯುತ್ತೆ, ಅನ್ನ ಆಗುತ್ತೆ. ಅದಕ್ಕೆ ನಂತರ ಈ ಏನೇನು ದ್ರಾಕ್ಷಿ, ಗೋಡಂಬಿ ಆ ರೀತಿ ಎಲ್ಲ ಬರುತ್ತೆ, ಅದರ ವಿಶೇಷತೆಯನ್ನು ಹಾಕಿ ಅದಕ್ಕೆ ಸಕ್ಕರೆಯನ್ನು ಹಾಕಿ ಮಾಡುವಂಥ ಒಂದು ವಿಶೇಷ ಸಿಹಿಯಾದ ಖಾದ್ಯ, ಅದನ್ನು ಅಕ್ಕಾರ ಅಡಿಸಿಲ್ ಅಂತ ಹೇಳ್ತಾರೆ. ಅದನ್ನು ಇವತ್ತು ತಿರುವಾಡಿರೋ ದಿನ ಇಲ್ಲಿ ಶಿವಲಿ ಪುತ್ತೂರಲ್ಲಿ ತಾಯಾರಿಗೆ ಗೋಧಿಗೆ ನೈವೇದ್ಯವನ್ನು ಮಾಡ್ತಾರೆ. ಆ ಥರ ನಾನು ಹೇಳ್ತಿರೋದು ಒಂದು ಕೆ ಜಿ, ಅರ್ಧ ಕೆ ಜಿ ಅಕ್ಕಿಗಿರುವುದು ಒಂದು 3 ಲೀಟರ್ ಹಾಲನ್ನು 1 ಲೀಟರ್ ಇಳಿಸಿ ಆ ರೀತಿ ಮಾಡಬೇಕು ಅಂತ. ಅವರು ಹೇಳಿರೋದು 100 ಹಂಡೆ 100 ತಡಾರ ಅಕ್ಕಾರ ಅಡಿಸಿಲ್ 0 ಅಂತ. ನೀನು ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ, 0 ಅಂತ ಹೇಳೋದು. ಈ ರೀತಿ ಈ ನಾಚ್ಯಾರ್ತಿ ನೋಡಿ ಅನುಸಂಧಾನವನ್ನು ಮಾಡ್ತಾ ಇರಬೇಕಾದ್ರೆ ರಾಮಾನುಜರು ಗೊತ್ತಿರುತ್ತೆ, ಅಯ್ಯೋ 0 ಅಂತ ಹೇಳಿದ್ರು. ಭಗವಂತ ಸಿಕ್ಕದ ನಂತರ ಅವಳು ಮದುವೆ ಆಯಿತು, ಭಗವಂತನ ಜೊತೆ ಅವಳು ಹುಟ್ಟೋದು. ಅದನ್ನು ಬಾಳಮಾಯಿರು ಬಂದಾಗ, ಅವಳ ಮದುವೆಯ ದಿನ ಬಂದಾಗ ಅವಳ ಮದುವೆಯ ಪ್ರಸಂಗ ಹೇಗಾಯಿತು ಅಂತ ನಾನು ಹೇಳ್ತೀನಿ. ಭಗವಂತನಲ್ಲಿ ಅವಳು ಸೇರಾಯಿತು. ಅವಳು ಎಲ್ಲಿ ಕೊಟ್ಟರು? ಅವಳು ಕೊಡಲೇ ಇಲ್ವಲ್ಲ. ಹಾಗಿದ್ರೆ ಗೋದೆಯ ಪರವಾಗಿ ಆ ಮಾಲಿರುಂಜೋலை ನಂಬಿಗೆ ನಾನು ಕೊಡಬೇಕು ಅಂತ ಹೇಳಿ ರಾಮಾನುಜರು ಹೋಗಿ ಆ 100 ತಡಾರು ಬೆಣ್ಣೆ 100 ತಡಾರು ಅಕ್ಕಾರ ಅಡಿಸಲನ್ನು ನೈವೇದ್ಯವನ್ನು ಮಾಡಿಸ್ತಾರೆ. ಆ ತಿರುಮಾಲಿರುಂಜೋலை ಆದಮೇಲೆ ಮೊದಲ ನಂತರ ಶಿವಲಿ ಪುತ್ತೂರು ಬರುತ್ತೆ. ಅಲ್ಲಿಂದ ಮುಂದೆ ಗೋದೆಯನ್ನು ನಮಸ್ಕಾರ ಮಾಡಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಅರ್ಚಕ ಮುಖೇನ ಕೋಯಿಲಣ್ಣ ಅಂತ ಹೇಳಿ ಕಳಿಸ್ತಾರೆ. ಗೋದೆ ಅಂದರೆ ಧ್ವನಿ ಬರುತ್ತೆ ಅಂತ ಹೇಳ್ತಾರೆ, ಅರ್ಚಕ ಮುಖೇನ ಹೇಳ್ತಿದ್ರು. ಕೋಯಿಲಣ್ಣ ಅಂದರೆ ನನ್ನ ಅಣ್ಣ ಅಂತ ಹೇಳ್ತಾರೆ. ಗೋದೆ ಅಂದರೆ ತಂಗಿಯ ಒಂದು ವ್ರತ ಏನಿತ್ತು, ಅದನ್ನು ಹರಕೆ ಏನಿತ್ತು ಅದನ್ನು ನೆರವೇರಿಸಿಕೊಟ್ಟವರು ರಾಮಾನುಜರು ನೆರವೇರಿಸಿಕೊಟ್ಟಿದ್ದರಿಂದ ಅವರನ್ನು ಗೋದೆಯ ಅಣ್ಣ ಅಂತ ಕರೀತಾರೆ. ಅದಕ್ಕೆ ಈ ಸಾಲಿನಲ್ಲಿ ಪೆರಂಬಲೂರು ಮಾಮನಕ್ಕೆ ಪಿನ್ನಾನಾಳ್ ವಾಳಿಯೇ ಅಂತ ಹೇಳಿ ರಾಮಾನುಜರಿಗೆ ಗೋದೆಯ ಅಣ್ಣನ ಸ್ಥಾನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಪೆರಂಬಲೂರು ಮಾಮನಕ್ಕೆ ಪಿನ್ನಾನಾಳ್ ವಾಳಿಯೇ 140 ರೈತಾರ್ ವಾಳಿಯೇ. ಇದನ್ನೇ ನಾನು ಇವಾಗ ಚಿಕ್ಕದಾಗಿ ಹೇಳಿದಂತಹ ಅವರ ವಿರಹ ವೇದನೆಯ ನಾಚ್ಯಾರ್ತಿ ನೋಡಿ. 143 143 ಪಾಶುರಗಳು ಆ ನಾಚ್ಯಾರ್ತಿ ಮொழிನಲ್ಲಿರೋದು. ಗೋದೆ ರಚಿಸಿದಂಥ ಗ್ರಂಥಗಳು 2,
ಒಂದು ನಾಟ್ಯಾರ್ಪಣಿ 143 ಪಾಶುರಗಳಿರುವಂಥದ್ದು. ಅದು ಪೂರ್ತಿ ವಿರಹ ವೇದನೆ. ಕಡೆಯ 10 ಪಾಶುರ ಮಾತ್ರ ವೃಂದಾವನತೆ ಕಂಡೊಮ್ಮೆ ಅಂತ ಹೇಳ್ತಾರೆ. ಅಂದರೆ ಅವಳಲ್ಲಿ ಭಗವಂತನನ್ನ ಅದು ವೃಂದಾವನದಲ್ಲಿ ನೋಡದೆ ಅಂತ ಹೇಳಿದ ಮೇಲೆ ಅವಳಿಗೆ ವಿರಹ ತಾಪ ಕಮ್ಮಿ ಆಗಿದೆ. 10 ಪಾಶುರಗಳು ಮಾತ್ರ ನನ್ನ ಭಗವಂತನನ್ನ ನೋಡಿದೆ ಅಂತ. ಅಲ್ಲಿ ತನಕ ಆ 100 ಪಾಶುರ 90 ಪಾಶುರಗಳು ಪೂರ್ತಿ ಅವಳು ವಿರಹ ವೇದನೆಯೇ ಇರಲಿ. ನೋಡಗಳಿಗೆ ಹೇಗೆ ಹೇಳ್ತಾರೆ, ಏನದು ತುಂಬ ಒಂಥರ ಸ್ವಾರಸ್ಯವಾಗಿರುವಂತಹ ಪಾಶುರಗಳು. ಅದಕ್ಕೆ ಬೇಕಾದ್ರೆ 1 ವರ್ಷ ಆಗುತ್ತೆ ಅದು ಹೇಳೋದಕ್ಕೆ. ಒಂದೊಂದು 10 ತಗೊಂಡ್ರೆ 10 ತಿಂಗಳು ಬೇಕು. ತುಂಬ ವಿರಹ ವೇದನೆ ಭಗವಂತನಲ್ಲಿ ನಾವು ಯಾವ ರೀತಿ ಅನುಭವಿಸಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರೋದು. 143 ರೈತಾರು ಆಳಿಯೇ ವೀರರಂಗಕ್ಕೆ ಕಣ್ಣಿ ಉಗಂದದಿದ್ದಾಳಿಯೇ. ಅವಳಿಗೆ ರಂಗನಿಗೆಗೋಸ್ಕರನೇ ಬಂದಂತಹ ಉಯರಂಗಕ್ಕೆ ಕಣ್ಣಿ ಉಹಂದ್ ಉದಿತ್ತಾಳೆ. ಅವಳು ಹುಟ್ಟಿ ಬೆಳೆದದ್ದು ರಂಗನಿಗೋಸ್ಕರನೇ. ಆ ರೀತಿಯಾಗಿ ರಂಗನಿಗೋಸ್ಕರನೇ ಬಂದಂತಹ ನಿನಗೆ ಮಂಗಳವಾಗಲಿ. ಆದರೆ ಅವಳು ರಂಗನಿಗೋಸ್ಕರ ಬಂದರು, ಅವಳಿದ್ದಿದ್ದೇ ರಂಗನಲ್ಲಿ ರಂಗನಿಗೋಸ್ಕರ ಬಂದು. ಆದರೆ ಇಲ್ಲಿ ನಮಗೆ ತೋರಿಸ್ಕೊಡೋಕ್ಕೆ ರಂಗನನ್ನ ನಮಗೆ ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೂ ಒಂದು ಮಂಗಳಾಶಾಸ್ತ್ರವನ್ನು ನಾವು ಬೋಧೆಗೆ ಹೇಳಬೇಕಾಗಿದೆ. ಮರುವಾರು ತಿರು ಮಲ್ಲಿ ಒಳನಾಡಿ ಬಾಳಿದೆ. ಅಲ್ಲಿ ಮಲ್ಲಿ ಅನ್ನೋ ಒಂದು ಜಾಗ, ಆ ಜಾಗಕ್ಕೆ ಅಧಿಪತಿಯಾಗಿದ್ದವಳು ಆಂಡಾಳ ಅಂತ ಹೇಳಿದ್ರೆ ಅದು ಆಡುವವಳು. ಮಲ್ಲಿ ಎನ್ನುವ ರಾಜ್ಯವನ್ನು ಆಡಿದವಳು, ಅಲ್ಲಿಗೆ ಆಂಡಾಳ ಹೆಸರು ಬರುತ್ತೆ. ಇನ್ನೊಂದು ಭಗವಂತನ ಹೃದಯ ಸಾಮ್ರಾಜ್ಯವನ್ನು ಆಡಿದವಳು ಆಂಡಾಳ. ಇರು ಮಲ್ಲಿ ಒಳನಾಡಿ ಬಾಳಿಗೆ ಮಣ್ ಪುದುವೈ ನಹರ್ ಗೋದೈ ಮಲರ್ ಮದಲ್ಗಳ್ ಬಾಳಿಗೆ. ಆ ರೀತಿಯಾದಂತಹ ಗೋದೆ ನಿನ್ನ ಪಾದಗಳಿಗೆ ಮಂಗಳವಾಗಲಿ, ಮಂಗಳಾಶಾಸನವಾಗಲಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ಹೇಳುವಂತಹ ಬಾಳಿ ತಿರುವಾಳಿ. ಅಂದರೆ ನಾನು ಹೇಳಿದ್ರೆ ಇವು ಯಾವುದೋ ಒಂದು ಶ್ಲೋಕವನ್ನು ಹೇಳುತ್ತಾ ಇದ್ದಾರೆ ಅಂತ ಅನ್ನಿಸಬಾರ್ದು. ಅದರ ಅರ್ಥಗಳೂ ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಲ್ಲಿ ಪಾಶುರಗಳ ಕಮ್ಮಿ ಅರ್ಥ ಸಂಧಾನ ಇರುತ್ತೋ ಆಗ ನಾನು ಹೇಳುವಂಥ ಪಾಶುರದ ಅರ್ಥವನ್ನು ಹೇಳಿದೆ. ಈ ರೀತಿಯಾದ ಗೋದೆಯ ಮಂಗಳಾಶಾಸನವನ್ನು ಮತ್ತೆ ಈಗ ಮಾಡೋಣ. ಪಾತಂಗಳು வேதம் அழைத்துக்கும் இத்தாவும் போதை தமிழையை துமைத்து மரியாதமானிடரை பையம் சுமப்பது மக்களை திருவாரி ಪೂರத்தில் ತಾழ்ವಾಳಿಗೆ. ಅರ್ಥವನ್ನು ಹೇಳೋದ್ರಿಂದ ಈ ಸಾಲು ಹೇಳಬೇಕಾದ್ರೆ ಆ ಅರ್ಥವನ್ನು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ತಗೊಳ್ಳಿ. ಆಗ ಅದು ಏನಿತ್ತು ಕತೆ, ಏನಾಯ್ತು, ಏನಕ್ಕೆ ಆ ಸಾಲುಗಳು ಬಂದಿದೆ, ಯಾವ ರೀತಿ ನಾವು ಮಂಗಳವನ್ನು ಹಾಡಬೇಕು ಅನ್ನೋದು ಗೊತ್ತಾಗುತ್ತೆ. திருவாடி பூரத்தில் தாழ்வாழியே திருப்பாவை முப்புதும் சக்தி நாழ்வாழியே பெரியாழ்வார் பெற்றெடுத்த பெண்பிள்ளை வாழியே பெரும்புதூர் மாமனிக்கு பின்னார் வாழியே 143 வைத்தார் வாழியே வீரரங்கற்கே கண்ணி உகந்ததித்தார் வாழியே ஒருவாரும் திருமல்லி வளநாடி வாழியே வண்புதுவே நகர் கோதை மலர் பதங்கள் வாழியே. மங்களம் விஷ்ணு சித்தாய வடபத்ரசயாய ச மங்களம் பூர்வசூரிभ्यै गोदायै नित्यमङ्गलम् मङ्गलं कौसलेन्द्राय महनीय गुणाब्धये चक्रवर्तिनमोजाय